अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां श्रीगुरुभ्यो नमः। हरि ओम्। ಶ್ರೀರಾಮಚಂದ್ರ ದೇವರ ಅನೇಕ ಕಥಾಭಾಗಗಳನ್ನು ಸಂಗ್ರಹ ಮಾಡ್ತಾ ಇಂತಹ ಶ್ರೀರಾಮಚಂದ್ರ ದೇವರು ನಮಗೆ ಸಕಲ ವಿಧವಾದ ಅನುಗ್ರಹವನ್ನು ಮಾಡಲಿ ಅಂತನ್ನುವ ಪ್ರಾರ್ಥನೆಯನ್ನು ಮಾಡುವ ಕ್ರಮವನ್ನು ವಾದಿರಾಜರು ದಶಾವತಾರ ಸ್ತೋತ್ರದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದು ಕ್ರಮವಾಗಿ ಕಥೆಯನ್ನು ಹೇಳುವುದಕ್ಕೆ ಅಂತ ಹೊರಟಿರುವ ಸಂದರ್ಭ ಅಲ್ಲ. ಇದೊಂದು ಚಾಮತ್ಕಾರಿಕವಾಗಿ ಕಥೆಗಳನ್ನು ವರ್ಣನೆ ಮಾಡಬೇಕಾದ್ರೆ ಶಬ್ದಾಲಂಕಾರದ ಒಂದು ಪ್ರಾಮುಖ್ಯವನ್ನು ಹೊಂದಿದಂತಹ ಒಂದು ಶ್ಲೋಕಗಳ ಸಾಲು. ಅದರಲ್ಲೂ ಇಲ್ಲಿ ಪ್ರಾಸಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಹೊರಟಾಗ ಯಾವ್ಯಾವ ಕಥೆಗಳು ಯಾವ್ಯಾವ ಶ್ಲೋಕದಲ್ಲಿ ಪ್ರಾಸಕ್ಕೆ ಸರಿ ಹೋಗುತ್ತೋ ಅಲ್ಲಲ್ಲಿ ಅದನ್ನು ಸೇರಿಸ್ತಾ ಹೋಗ್ತಾರೆ. ನಾವು ಬಹುಭಾಗ ಕಥೆಯನ್ನು ಮುಂದಕ್ಕೆ ತೆಗೆದುಕೊಳ್ತಾ ಬಂದು ರಾಮದೇವರು ಕಪಿಸೈನ್ಯದಿಂದ ಸಹಿತರಾಗಿ ಬಂದು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿ ವಿಭೀಷಣನಿಗೆ ಅನುಗ್ರಹಿಸಿದಂತಹ ಒಂದು ಸಂದರ್ಭ, ಅದನ್ನೆಲ್ಲ ನಾವು ನೋಡಿದ್ದೀವಿ. ಇದನ್ನೇ ಸೇತುವೆ ಕಟ್ಟಿದ್ದು ಎಲ್ಲ ಯಾವುದಕ್ಕೆ? ರಾವಣನನ್ನು ಸಂಹಾರ ಮಾಡಬೇಕು ಅಂತ. ಆ ರಾವಣ ಸಂಹಾರ ರೂಪವಾದಂತಹ ಮುಖ್ಯವಾದ ಏನೊಂದು ಘಟ್ಟ ಇದೆ, ಅದನ್ನ ವರ್ಣನೆ ಮಾಡುತ್ತಾ ಇದ್ದಾರೆ ಈ ಮುಂದಿನ ಕೆಲವು ಶ್ಲೋಕಗಳಲ್ಲಿ. ತೂಣೀರ ಕಾರ್ಮುಕ ಕೃಪಾಣಿ ಕಿಣಾಂಕ ಭುಜ ಪಾಣಿ ರವಿ ಪ್ರತಿಭಾಹ ಕ್ಷೋಣೀಧರಾಲಿ ನಿಭಘೋಣಿ ಮುಖಾದಿ ಘನ ವೇಣಿ ಸುರಕ್ಷಣ ಕರಹ ಶೋಣೀಭವನ್ನಯನ ಕೋಣಿ ಜಿತಾಂಬುನಿಧಿ ಪಾಣೀರಿತಾರ್ಹಣ ಮಣಿಶ್ರೇಣಿ ವೃತಾಂಘ್ರಿರಿಹ ವಾಣೀಶ ಸೂನುವರ ವಾಣಿ ಸ್ತುತೋ ವಿಜಯತೆ. ಈ ಶ್ಲೋಕ ಸ್ವಲ್ಪ ನೆನ್ನೆ ಹೇಳಿದ್ದೆ ನಾನು. ಈ ರಾಮಾವತಾರ ಅಂತಂದ್ರೆ ಇದು ಬಲಕಾರ್ಯದ್ದು. ಬಲಕಾರ್ಯ ಅಂತ ಬಂದಾಗ ಕೈಯಲ್ಲಿ ಆಯುಧ ಇರಬೇಕಲ್ಲ. ತೂಣೀರ, ಕಾರ್ಮುಕ, ಕೃಪಾಣಿ ಅಂತ ಇವು ಮೂರನ್ನ ಹೇಳಿದ್ದಾರೆ. ತೂಣೀರ ಅಂತಂದ್ರೆ ಇದು ಬತ್ತಳಿಕೆ, ಕಾರ್ಮುಕ ಅಂದರೆ ಬಿಲ್ಲು, ಆಮೇಲೆ ಕೃಪಾಣಿ ಅಂದರೆ ಖಡ್ಗ. ಇವುಗಳನ್ನು ಧಾರಣ ಮಾಡಿದ್ದರಿಂದ ಭುಜದಲ್ಲಿ ಮತ್ತು ಪಾಣಿಯಲ್ಲಿ ಕಿಣಗಳು ಉಂಟಾಗುತ್ತೆ, ಅಂದರೆ ಗುರುತು ಉಂಟಾಗುತ್ತೆ. ಹೆಗಲಿಗೆ ಬತ್ತಳಿಕೆ ಕಟ್ಕೊಂಡಿರ್ತಾರೆ, ಸಿಕ್ಕಾಪಟ್ಟೆ ಬಾಣಗಳಿರುತ್ತಲ್ವ ಅದರಲ್ಲಿ, ಅದರ ಭಾರದಿಂದ ಹಿಂಗೆ ಕಟ್ಕೊಂಡಿರೋದ್ರಿಂದ ಅದರದ್ದೊಂದು ಗುರುತು ಬೀಳುತ್ತೆ ಬೆನ್ನತ್ರ. ಆಮೇಲೆ ಬಾಣಗಳನ್ನು ತಗೊಂಡು ಅದನ್ನು ಎಳೆದು ಹಗ್ಗದಲ್ಲಿ ಇರುವಂಥ ಅದೇನು ಬಿಲ್ಲಿನ ಹಗ್ಗ ಇರುತ್ತಲ್ಲ ಅದನ್ನು ಎಳೆದು ಬೆರಳಿಗೆ ಚಿಹ್ನ ಗುರುತು ಮೂಡುತ್ತೆ. ನಾವು ಮಹಾಭಾರತದಲ್ಲಿ ಕೇಳ್ತೀವಿ ನೋಡಿ, ಜರಾಸಂಧನ ಮನೆಗೆ ಕೃಷ್ಣ, ಭೀಮ, ಅರ್ಜುನ 3 ಜನ ಹೋಗಿರ್ತಾರೆ ಬ್ರಾಹ್ಮಣ ವೇಷದಲ್ಲಿ. ನಾವು ಬ್ರಾಹ್ಮಣರು ಅಂತ ಹೇಳಿದಾಗ ಮೊದಲು ಅವನೇನು ಜಾಸ್ತಿ ತಲೆ ಕೆಡಿಸ್ಕೊಂಡಿರಲ್ಲ. ಆಮೇಲೆ ಅವ್ರ ಜೊತೆ ಮಾತಾಡ್ತಾ ಅವ್ರ ಕೈ ನೋಡಿದಾಗ ಆ ಕೈಯಲ್ಲಿ ಇರುವ ಬಾಣ ಎಳೆದೆಳೆದು ಏನೋ ಒಂದು ಗುರುತಾಗುತ್ತೆ ನೋಡಿ. ಆ ಗುರುತನ್ನು ನೋಡಿದ ಕೂಡಲೇ ಅವನಂತಾನೆ, ಎಲ್ಲಿಂದ ಬಂತು ನಿಮ್ಗೆ ಬ್ರಾಹ್ಮಣರಾಗಿ ಅಂತ. ಬ್ರಾಹ್ಮಣರಿಗೆ ಬೇರೆ ತರಹ ಗುರುತಿರ್ಬೇಕು. ನಾನು ತಮಾಷೆ ಹೇಳ್ತಾ ಇರ್ತೀನಿ, ಒದ್ದೆ ಪಂಜೆ ಹಿಂಡಿ ಬ್ರಾಹ್ಮಣರಿಗೆ ಈ ಕೈ ಮಧ್ಯದಲ್ಲಿ ಗುರುತು ಬೀಳುತ್ತೆ, ಈ ಬೆರಳು ಗುರುತು ಬೀಳಲ್ಲ ಅಂತ.
ಇದು ಎಲ್ಲಿಂದ ಬಂತು ಗುರುತು ಇವ್ರಿಗೆ ಅಂತ ಕೇಳಿದಾಗ ಕೃಷ್ಣ ಪರವಾಗಿಲ್ಲ ಬುದ್ಧಿವಂತ ಇದೆ, ನಾವೆಲ್ಲ ಕ್ಷತ್ರಿಯರೇ, ನೀನು ವಿರೋಧಿಗಳು ಅಂತೆಲ್ಲ ಮುಂದೆ ಕಥೆ ಹೇಳ್ತಾನೆ. ಮುಂದಿನ ವಿಚಾರ ನಾನು ಹೇಳಿದ್ದು ಯಾಕೆ ಅಂದರೆ ಹಾಗೆ ಕೈಗೆ ಗುರುತು ಬೀಳತ್ತೆ ಅಂತ. ಆ ತರಹದ ಬಿಲ್ಲು ಬಾಣ ಖಡ್ಗಗಳ ಗುರುತು ಭಗವಂತನಲ್ಲಿ ಇದೆ ಅಂತ. ಅಂದರೆ ಅಷ್ಟು ಬಿಲ್ಲು ಬಾಣ ಖಡ್ಗ ಉಪಯೋಗಿಸ್ಬಿಟ್ಟಿದ್ದಾನೆ ಭಗವಂತ ಅಂತನ್ನೋದು ಈ ಮೂಲಕವಾಗಿ ಸೂಚಿತವಾಗುವಂಥ ಹೊರತು ಮತ್ತೆ ಪ್ರಾಕೃತ ಶರೀರ ಅಂತಾದಾಗ ಅಲ್ಲಿ ಮಾತ್ರ ಆಗುವಂಥದ್ದು ಈ ತರಹ ಏನು ಅಂದರೆ ಗಾಯ ಆಗಿ 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 ಅದೇ ಭಾಗದಲ್ಲಿ ಹಾದು ಹೋಗಿ ಚರ್ಮ ಕಿತ್ತಿ ಕೊನೆಗಲ್ಲತ್ತು ದಡ್ಡು ಬೀಳೋದು ಅಂತಂತಾರಲ್ಲ, ಆ ಥರ ಆಗೋದು ಅನ್ನೋದು ಪ್ರಾಕೃತ ಶರೀರದಲ್ಲಿರುವ ದೋಷ. ಅದು ಮತ್ತೆಲ್ಲ ಅಪ್ರಾಕೃತವಾದ ಭಗವಂತನ ಸ್ವರೂಪದಲ್ಲಿ ಇದು ಸಂಭಾವಿತವಾದದ್ದಲ್ಲ. ಆದರೆ ಭಗವಂತ ಮೂಲಕವಾಗಿ ತೋರಿಸೋದೇನು ಅಂದರೆ ಅಷ್ಟೊಂದು ಬಾಣ ಖಡ್ಗ ಉಪಯೋಗಿಸ್ಬಿಟ್ಟಿದ್ದೀನಿ ನಾನು ಅನ್ನೋದನ್ನು ತೋರಿಸ್ತಾನೆ ಅನ್ನೋದನ್ನಷ್ಟೇ ಇಲ್ಲಿ ತಗೋಬೇಕಂತ. ಒಳ್ಳೆ ಸೂರ್ಯನಂತೆ ಪ್ರಕಾಶಮಾನನಾದ ಭಗವಂತ ತನ್ನ ಜೊತೆಗೆ ಬಂದಿರುವಂತಹ ದೊಡ್ಡ ದೊಡ್ಡ ಕಪಿ ವೀರರನ್ನು ರಕ್ಷಣೆ ಮಾಡುವಂಥ, ಅವ್ರೇನು ಕಪಿವೀರರು ಅಂದರೆ ಹೇಗೆ, ಅವ್ರನ್ನ ರಕ್ಷಣೆ ಮಾಡೋದೇ ಬೇಕಿಲ್ಲ, ಸ್ವತಃ ಶೂರರಿದ್ದವರು ಅನ್ನೋ ಥರ ಇರ್ತಾರೆ ಅವ್ರು. ಯಾಕೆಂದರೆ ಒಬ್ಬೊಬ್ಬ ಕಪಿವೀರರು ಅಂದರೆ ಎಷ್ಟು ದೊಡ್ಡ ದೊಡ್ಡ ಗಾತ್ರ ಗೊತ್ತಾ ಅವ್ರದ್ದು. ನೀವೆಲ್ಲ ಬರೀ ಅಲ್ಲಿ ಇಲ್ಲಿ ಆ ಊರುಗಳಲ್ಲಿ ನೋಡಿರೋವಂಥ ಹೆದರಿಸಿದ್ರೆ ಓಡೋವಂಥ ಕಪಿಗಳನ್ನಷ್ಟೇ ನೋಡಿರ್ತೀರಿ, ಇಟ್ಟಿರ್ತಾವೆ ಅವು. ಅವರೆಲ್ಲ ಎಂತ ಅಂತಂದರೆ ಕ್ಷೋಣೀಧರಾಲಿ ನಿಭ. ಕ್ಷೋಣೀಧರ ಅಂದರೆ ಭೂಧರ ಬೆಟ್ಟ, ಒಂದು ದೊಡ್ಡ ದೊಡ್ಡ ಬೆಟ್ಟದ ಆಕಾರದ ಕಪಿಗಳು ಅವರೆಲ್ಲ. ಅವ್ರನ್ನೇನ್ರಿ ರಕ್ಷಣೆ ಮಾಡಿದಿರುತ್ತೆ, ಅವ್ರು ಗುರು ಅಂದ್ಬಿಟ್ರೆ ಓಡೋಗ್ಬಿಡ್ತಾರೆ ಅವರೆಲ್ಲ ಬೇರೆಯವರು. ಆ ತರಹದ ಕಪಿಗಳನ್ನು ಹೆದರಿಸುವಂಥ ಅಸುರರಿದ್ರಲ್ಲಿ, ರಾಕ್ಷಸರಿದ್ರು ಲಂಕೆಯಲ್ಲಿ. ಆದ್ದರಿಂದ ಅಂತಹ ಕಪಿಗಳನ್ನು ಕೂಡ ರಕ್ಷಣೆ ಮಾಡಬೇಕಾದಂತಹದ್ದು ಭಗವಂತನ ಕರ್ತವ್ಯವಾಗಿತ್ತು. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಕಪಿ ಸೈನ್ಯ ತಗೊಂಡು ರಾಮದೇವರು ಲಂಕೆ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಹೋದ್ರು ಅಂತಿದೆಯಲ್ವಾ, ನೀವೇನು ಅನ್ಕೊಂಡ್ಬಿಡ್ತೀರಾ, ಏನು ರಾಮದೇವ್ರ ಪರಿಸ್ಥಿತಿ ಪಾಪ, ದೊಡ್ಡ ಅಯೋಧ್ಯ ಸಾಮ್ರಾಜ್ಯ ಅಧಿಪತಿ ಅಂತ ಆಗಿದ್ದು, ತಮ್ಮ ಅಪ್ಪನ ಅಧೀನವಾದ ಸೈನ್ಯ ಅಂತ ಇದ್ದು, ತನ್ನ ಹೆಂಡ್ತಿನ ಕಳ್ಕೊಂಡಾಗ ಯುದ್ಧ ಮಾಡೋಕ್ಕೆ ಅಂತ ಹೋದ್ರೆ ತನ್ನ ಸೈನ್ಯ ಆಗಿ ಬರಲಿಲ್ಲ. ಕೊನೆಗೆ ಒಬ್ಬ ಮನುಷ್ಯ ಸೈನ್ಯ ಸಿಗಲಿಲ್ಲ ರೀ ರಾಮದೇವರಿಗೆ. ಪರಿಸ್ಥಿತಿ ಕೋತಿಗಳನ್ನು ಕರ್ಕೊಂಡು ಹೋಗ್ಬೇಕಾಗಿ ಬಂತು. ಈ ಕೋತಿಗಳು ಏನು ಎಷ್ಟು ಪ್ರಬಲ ಇರಬೇಕು ನೋಡ್ರಿ, ರಾಮದೇವರಿಗೆ ಸಹಾಯ ಮಾಡಬೇಕು ಅಂದರೆ ಅಂತ. ಈ ಥರ ನೀವು ಅನ್ಕೊಳಕ್ಕೆ ಹೋಗಬೇಡಿ. ಆ ಕಪಿಗಳನ್ನು ಕರ್ಕೊಂಡು ಹೋದರೂ ಕೂಡ ಅವರ ರಕ್ಷಣೆ ಮಾಡೋ ಭಾರವನ್ನು ರಾಮದೇವರ ಮೇಲೆ ಇರೋದು ಅನ್ನೋದನ್ನು ತಿಳ್ಕೊಳ್ಳಿ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ಕಿಂ ತಸ್ಯ ಶತ್ರುಹನನೆ ಕಪಯ ಸಹಾಯ. ಭಗವಂತ ಮನಸ್ಸು ಮಾಡಿದರೆ ಒಂದು ಬಾಣದಿಂದ ಎಲ್ಲವನ್ನೂ ನಾಶ ಮಾಡಿಬಿಡಬಹುದು. ಅಂತಹ ರಾಮಚಂದ್ರ ದೇವರಿಗೆ ಜೊತೆಗೆ ಲಕ್ಷ್ಮಣನೊಬ್ಬ ಇದ್ದಾಗ ಶತ್ರು ಸಂಹಾರ ಮಾಡೋದಕ್ಕೆ ಕಪಿಗಳ ಸಹಾಯ ಬೇಕಿತ್ತ ಹೇಳಿ? ಸರ್ವಥಾ ಬೇಡ. ಆದರೂ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ಯಾಕೆ? ಅವರಿಗೆ ಸೇವೆ ಮಾಡುವ ಸೌಭಾಗ್ಯವನ್ನು ಕೊಟ್ಟು ಅವರಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ರಾಮದೇವರು ಅವ್ರನ್ನ ಕರ್ಕೊಂಡು ಹೋಗಿದ್ದು. ಅವ್ರನ್ನೂ ರಾಮದೇವರ ರಕ್ಷಣೆ ಮಾಡಬೇಕಾಗಿ ಬಂತು ಅನ್ನುವ ವಿಷಯವನ್ನ ಈ ಮೂಲಕವಾಗಿ ವಾದಿರಾಜರು ತೋರಿಸ್ಕೊಡ್ತಾ ಇದ್ದಾರೆ. ಕ್ಷೋಣೀಧರಾಲಿ ನಿಭಗೋಣಿ ಘನಗೇಣಿ ಸುರಕ್ಷಣಕರ. ಇಷ್ಟೆಲ್ಲ ಕಪಿಗಳು ಸಮುದ್ರದ ಮೇಲೆ ಸೇತುವೆ ಕಟ್ಟಿದ್ರು ಅಂತ ನಾವು ನೆನ್ನೆ ನೋಡಿದ್ವಲ್ಲ. ಆವಾಗ ನಾನು ನಿಮ್ಗೆ ಹೇಳಿದೆ, ಸಮುದ್ರ ಬಂದ ರಾಮಚಂದ್ರ ದೇವರ ಪಾದದಲ್ಲಿ ಶರಣಾಗತನಾದ ಅಂತ. ಅವನು ಶರಣಾಗತನಾದ್ಮೇಲೆ ತಾನೇ ಕಪಿಗಳಿಗೆ ಆ ಸೇತುವೆ ಕಟ್ಟಲಿಕ್ಕಾಗಿದ್ದು. ಬಿಟ್ಟಿದ್ರೆ ಸಾಧ್ಯವಾಗ್ತಾ ಇತ್ತ? ಇಲ್ಲ ತಾನೆ. ಅದು ರಾಮದೇವರ ಮಹಿಮೆನೆ. ಆ ರಾಮದೇವರ ಹತ್ತಿರ ಬಂದು ಸಮುದ್ರ ಶರಣಾಗತನಾದ ಕಥೆಯನ್ನು ಇಲ್ಲಿ ವಾದಿರಾಜರು ಸಂಗ್ರಹ ಮಾಡ್ತಾರೆ ಬಹಳ ಚೆನ್ನಾಗಿ. ಶೋಣೀಭವನ್ನಯನ ಕೋಣೀಜಿತಾಂಬುನಿಧಿ ಪಾಣೀರಿತಾರ್ಹಣ ಮಣಿಶ್ರೇಣಿ ವೃತಾಂಘ್ರಿ. ಶೋಣ ಅಂದರೆ ಕೆಂಪು ಬಣ್ಣ. ಕೆಂಪಾದ ಕಣ್ಣುಗಳ ಒಂದು ನೋಟ ಬಿದ್ದಿದ್ದಕ್ಕಾಗಿ ಸೋತು ಹೋದ ಅಂಬುನಿಧಿ ಅಂದರೆ ಸಮುದ್ರ. ಅವನು ತನ್ನ ಪಾಣಿಗಳಲ್ಲಿ ತಂದಂತಹದ್ದು ಯಾವುದು ಅಂದರೆ ಅರ್ಹಣ ಮಣಿಶ್ರೇಣಿ, ಪೂಜಾ ಸಾಮಗ್ರಿ ತಗೊಂಬಂದ ಅಂತ ಹೇಳಿದ್ದ ನಾನು ನೆನ್ನೆ ದಿವಸ. ಪೂಜಾ ಸಾಮಗ್ರಿ ಏನು ತಗೊಂಬಂದಾರೆ ಅವನು? ಸಮುದ್ರದಲ್ಲಿ ಏನ್ರಿ ಸಿಗತ್ತೆ? ರತ್ನಾಂಬುಧಿ ಅಲ್ವಾ,
ರತ್ನಾಕರ ಮಹೋದಧಿ ಅಂತ ಹೇಳ್ತಾರೆ ನೋಡಿ. ಈ ರಾಮೇಶ್ವರದಲ್ಲಿ ಸಮುದ್ರ ಸ್ನಾನ ಮಾಡೋಕೆ ಹೋದ್ರೆ ರತ್ನಾಕರ ಮಹೋದಧಿ ಸಂಗಮ ಅಂತ ಹೇಳ್ತಾರೆ ನೋಡಿ. ರತ್ನಾಕರ ಅಂತ ಹೆಸರಿರೋದೇ ಯಾಕೆ ಅಂದರೆ ರತ್ನಗಳ ಆಕರ. ಹಂಗಾಗಿ ಸಮುದ್ರ ಒಳಗಿಂದ ಬಂದರೆ ರತ್ನಗಳ ರಾಶಿಯನ್ನು ಕೈಯಲ್ಲಿ ತೊಗೊಂಬಂದು ದೇವರ ಪಾದಕ್ಕೆ ಹಾಕಿದರೆ ಆ ಮಣಿ ಶ್ರೇಣಿಯಿಂದ ದೇವರ ಪಾದ ಮುಚ್ಚೋಗಿತ್ತು. ಅಂದರೆ ಅಷ್ಟು ರತ್ನಗಳನ್ನು ಪೂಜಾರೂಪವಾಗಿ ಭಗವಂತನ ಪಾದಗಳಿಗೆ ಅವನು ಸಮರ್ಪಣೆ ಮಾಡಿದ. ಅಂತಹ ಶ್ರೀರಾಮಚಂದ್ರ ದೇವರು ಹನುಮಂತನಿಂದ ಸ್ತುತರಾದಂಥವರು ವಿಜಯತೆ ಶೋಭಿಸ್ತಾ ಇದ್ದಾರೆ ಅಂತ ಶ್ಲೋಕದ ಅಭಿಪ್ರಾಯ. ತೂಣೀರ ಕಾರ್ಮುಕ ಕೃಪಾಣಿ ಕಿಣಾಂಕ ಭುಜ ಪಾಣೀರ ವಿಪ್ರತಿಮಭಾ ಕ್ಷೋಣೀಧರಾಲಿ ನಿಭ ಘೋಣಿ ಮುಖಾದಿಘನ ವೇಣಿ ಸುರಕ್ಷಣಕರಃ ಶೋಣೀಭವನ್ನಯನ ಕೋಣಿ ಜಿತಾಂಬುನಿಧಿ ಪಾಣೀರಿತಾರ್ಹಣ ಮಣಿ ಶ್ರೇಣಿ ವೃತಾಂಘ್ರಿರಿಹ ವಾಣಿ ಶಸೂನುವರ ವಾಣಿ ಸ್ತುತೋ ವಿಜಯತೆ. ಈ ಸಮುದ್ರದ ಮೇಲೆ ಕಟ್ಟಿದ ಸೇತುವೆಯ ಮೂಲಕವಾಗಿ ರಾಮಚಂದ್ರ ದೇವರು ಲಂಕೆಯಲ್ಲಿ ಪ್ರವೇಶ ಮಾಡಿದರೆ ರಾಮಚಂದ್ರ ದೇವರ ಆ ಹುಂಕಾರ ಮತ್ತು ಧನುಷ್ಸಿನ ಟಂಕಾರದಿಂದಲೇ ಇಡೀ ಲಂಕೆ ನಡುಗೋಯ್ತು. ಆ ರಾಮಚಂದ್ರ ದೇವರು ಬಾಣ ಬಿಡೋದು ಮಾಡೋದೆಲ್ಲ ಬಹಳ ಮುಂದಿನದ್ದು ಅಂತ ಆ ತರಹದ ಭಯ ಬರೀ ಲಂಕೆಗಲ್ಲ, ಲಂಕಾಧಿಪತಿಯಾದ ರಾವಣನಿಗೂ ಕೂಡ ಭಯವನ್ನು ಉಂಟು ಮಾಡಿತು. ಅಂತಹ ಅದ್ಭುತವಾದಂತಹ ಬಿಲ್ಲು ಬಾಣಗಳನ್ನು ಧರಿಸಿದ ರಾಮಚಂದ್ರನನ್ನ ನೀವು ಭಜಿಸ್ರಿ ಅಂತ ಸಂಬೋಧನ ಮಾಡ್ತಾ ಇದ್ದಾರೆ ಭಕ್ತರನ್ನ, ತಮ್ಮ ಶಿಷ್ಯರನ್ನ ಕುರಿತು ವಾದಿರಾಜರು. ಹುಂಕಾರ ಪೂರ್ವಮಥ ಟಂಕಾರ ನಾದಮತಿ ಪಂಕಾವಧಾರ್ಯ ಚಲಿತ ಲಂಕಾ ಶಿಲೋಚ್ಚಯ ವಿಶಂಕಾಪತದ್ಭಿದುರ ಶಂಕಾಸಯಸ್ಯ ಧನುಷಃ ಲಂಕಾಧಿಪೋ ಮನುತ ಯಂಕಾಲ ರಾತ್ರಿಂಬ ಶಂಕಾಶತಾಕುಲಧಿಯಾ ತಂ ಕಾಲದಂಡ ಶತ ಸಂಕಾಶ ಕಾರ್ಮುಕದ ಶರಾಂಕಾನ್ವಿತಂ ಭಜ ಹರಿಂ. ಹುಂಕಾರ ಪೂರ್ವಕವಾಗಿ ಅಂದರೆ ಮೊದಲು ಹುಂಕಾರವನ್ನು ಮಾಡಿ ಧನುಸ್ಸಿನಿಂದ ರಾಮಚಂದ್ರ ದೇವರು ಟಂಕಾರವನ್ನು ಮಾಡಿದಾಗ ಅತಿಪಂಕ ಅಂದರೆ ಕೆಸರು ಮಯ ಆಗಿರುವಂತಹ ಲಂಕೆ, ಅಂದರೆ ಅತಿ ಪಾಪಿಗಳು ತುಂಬಿಕೊಂಡಿರುವಂತಹ ಹೊಲಸು ಲಂಕೆ ಅಂತ ಬಯೋದಕ್ಕಾಗಿ ಹೇಳ್ತಾರೆ. ಅದು ಚಲಿತ ಅವಧಾರ್ಯ ಚಲಿತ. ಆ ರಾಮಚಂದ್ರ ದೇವರ ಮೂಲಕವಾಗಿ ಬಂದಿರೋ ಆ ಧ್ವನಿಯಿಂದ ಅದು ಅಳ್ಳಾಡ್ಬಿಡ್ತು. ಏನು ಅನ್ಕೊಂಡ್ಬಿಡ್ತಪ್ಪ ಅದು ಅಂತಂದರೆ ಶಿಲೋಚ್ಚಯ ವಿಶಂಕಾಪತದ್ಭಿದುರ ಶಂಕ. ಏನೋ ದೊಡ್ಡ ದೊಡ್ಡ ಬೆಟ್ಟಗಳ ಮೇಲೆ ಜೋರಾಗಿ ಬಿದ್ದ ಬಿದುರ, ಬಿದುರ ಅಂದರೆ ವಜ್ರಾಯುಧ, ಏನೋ ಬೆಟ್ಟಗಳ ಮೇಲೆ ವಜ್ರಾಯುಧ ಬಂದು ಬಿದ್ದುಬಿಡ್ತಾನೋ ಅಂತನ್ನುವಂತಹ ತರಹದ ಶಬ್ದ ಅವುಗಳ ಅನುಭವಕ್ಕೆ ಬಂತು ಅಲ್ಲಿರುವಂತಹ ಜನರಿಗೆ. ಅದರಿಂದ ಅದು ಪಾಪ ಹೆದರ್ಕೊಂಡ್ಬಿಡ್ತು. ಲಂಕೆ ಹೆದರ್ಕೊಂಡ್ತು ಅಂದರೆ ಅಲ್ಲಿ ಜನ ಹೆದರ್ಕೊಂಡ್ರು ಅಂತ. ಸ್ವತಃ ಲಂಕಾಧಿಪ ರಾವಣನು ಕೂಡ ಶಂಕಾಶತಾಕುಲಧಿಯ ನೂರಾರು ತರಹದ ಸಂದೇಹಗಳಿಂದ ಕೂಡಿದಂತಹ ಮನಸ್ಸಿನಿಂದ ಅವನು ಎಂ ಕಾಲರಾತ್ರಿಮಿವ ಅಮನುತ ರಾಮಚಂದ್ರ ದೇವರನ್ನ ಕಾಲರಾತ್ರಿ ಕಾಲಮೃತ್ಯು ಅಂತನ್ನುವಂತೆ ಭಾವಿಸಿಬಿಟ್ಟ. ಇವನು ಏನಪ್ಪ ಬಂದುಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ ನನಗೆ ಅಂತ. ಅಂತಹ ಕೈಯಲ್ಲಿ ಹಿಡಿದ ಬಿಲ್ಲು ಬಾಣಗಳು ಭಗವಂತನದ್ದು ಕಾಲದಂಡ ಶತ, ಯಮನ ದಂಡ ಅಂತಂತಾರೆ ನೋಡ್ರಿ. ರಾಮದೇವರ ಕೈಯಲ್ಲಿರುವ ಒಂದು ಬಿಲ್ಲು ಅಂತಂದರೆ, ಒಂದು ಬಾಣ ಅಂತಂದರೆ ಅದು 100 ಯಮದಂಡಗಳಿದ್ದ ಹಾಗೆ. ಅಂತಹ ಉಗ್ರವಾದ ಬಿಲ್ಲು ಬಾಣಗಳನ್ನು ಧರಿಸಿದಂತಹ ಶ್ರೀರಾಮಚಂದ್ರ ದೇವರನ್ನ ಹೇ ಮನಸ್ಸು, ಮನಸ್ಸಿಗೆ ಸಂಬೋಧನೆ ಇಟ್ಕೋಬಹುದು, ವ್ಯಾಖ್ಯಾನಕಾರರು ಹಾಕಿ ತೋರಿಸಿದ್ದಾರೆ. ಶಿಷ್ಯರನ್ನ ಉದ್ದೇಶಿಸಿ ಇಟ್ಕೊಳ್ಬಹುದು. ಭಜನೆ ಮಾಡ್ರಿ, ರಾಮಚಂದ್ರ ದೇವರನ್ನ ಭಜಿಸಿದರೆ ನಮಗೆ ಯಾರು ಆಗಬರದೇ ಇರುವಂತಹ ದುಷ್ಟರು ಶತ್ರುಗಳು ಅಂತಿರ್ತಾರಲ್ಲ, ಅವರಿಗೆ ಈ ರಾಮಚಂದ್ರ ದೇವರ ಧನುಷ್ಟಂಕಾರ ಅಂತನ್ನೋದು ಅದೇ ವಿಧವಾದಂತಹ ಭಯವನ್ನ ಉಂಟು ಮಾಡುತ್ತದೆ. ಹುಂಕಾರ ಪೂರ್ವಮಥ ಟಂಕಾರನಾದ ಮತಿ ಪಂಕಾವಧಾರ್ಯ ಚಲಿತ
ಲಂಕಾಶಿಲೋಚ್ಚಯ ವಿಶಂಕಾಪತದ್ಭಿದುರ ಶಂಕಾಸ ಯಸ್ಯ ಧನುಷಃ ಲಂಕಾಧಿಪೋ ಮನುತ ಯಂಕಾಲ ರಾತ್ರಿಮಿವ ಶಂಕಾಶತಾ ಕುಲಧಿಯಾ ತಂಕಾಲದಂಡ ಶತ ಸಂಕಾಶ ಕಾರ್ಮುಕ ಶರಾಂಕಾನ್ವಿತಂ ಭಜ ಹರಿಂ. ಇಂತಹ ಭಗವಂತನಿಗೆ ರಾವಣಾದಿ ಅಸುರ ಸಂಹಾರವನ್ನು ಮಾಡಿದ ಅನಂತರದಲ್ಲಿ ಮತ್ತೆ ವಾಪಸ್ಸು ಬಂದು ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕವಾಯಿತು. ರಾಮಚಂದ್ರ ದೇವರು ರಾಜನಾಗಿ ಕುಳಿತುಕೊಂಡ್ರೆ ಭಾಗವತದಲ್ಲಿ 9ನೇ ಸ್ಕಂದದಲ್ಲಿ ವರ್ಣನೆ ಮಾಡ್ತಾರೆ. ಶುಕಾಚಾರ್ಯರು ಎಲ್ಲ ರಾಮದೇವ್ರ ಕಥೆ ಹೇಳಿಬಿಟ್ಟು ಸಕಲ ದೇವತೆಗಳು ಬಂದು ಭಗವಂತನ ಪಾದಪೀಠದ ಮುಂದೆ ಬಾಗಿ ನಿಂತ್ಕೊಳ್ತಾರೆ ಅಂತ ಹೇಳ್ತಾರೆ. ಅಂತಹ ರಾಮಚಂದ್ರ ದೇವರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಶುಕಾಚಾರ್ಯರು ಕೂಡ ಹೇಳೋದನ್ನು ನಾವು ನೋಡ್ತೀವಿ ಭಾಗವತದಲ್ಲಿ. ತುಂಬ ಜನ ರಾಜರ ಕಥೆ ಹೇಳಿದಾರಲ್ಲಿ, ಒಬ್ಬ ರಾಜರಿಗೆ ನಮಸ್ಕಾರ ಮಾಡಲ್ಲ ಅವರು ಶುಕಾಚಾರ್ಯ. ರಾಮದೇವರ ಕಥೆ ಹೇಳಿದಾಗ ಮಾತ್ರ ಅಂತಹ ಅನೇಕ ಜನ ತನ್ನಾಕಪಾಲ ವಸುಪಾಲ ಕಿರೀಟ ಜುಷ್ಟ ಪಾದಾಂಬುಜಂ ರಘುಪತೆ ಶರಣಂ ಪ್ರಪದ್ಯೆ ಅಂತ ಹೇಳ್ತಾರೆ. ನಾಕಪಾಲರು ಅಂದರೆ ದೇವತೆಗಳು, ಅವರ ಕಿರೀಟ ಜುಷ್ಟ ಪಾದಾಂಬುಜಂ ಅಂತ, ಅವರ ಕಿರೀಟಗಳಿಂದ ಸೇವಿತವಾದಂತಹದ್ದು ಪಾದಾಂಬುಜ. ಯಾರದು? ರಘುಪತೆ ಪಾದಾಂಬುಜಂ ಶರಣಂ ಪ್ರಪದ್ಯೆ ಅಂತ ಹೇಳ್ತಾರೆ. ಹೀಗೆ ಸಕಲ ದೇವತೆಗಳು ಭಗವಂತನಿಗೆ ಬಂದು, ಅವನೊಬ್ಬ ಒಂದು ಸುಮ್ಮನೆ ಸಣ್ಣ ಭೂಮಿಯ ಒಂದು ಚಿಕ್ಕ ಭಾಗದ ರಾಜ ಅಂತಲ್ಲ, ಅವನು ಉತ್ತರ ಕೋಸಲ ದೇಶದ ಅಧಿಪತಿ ಅಂತನ್ನುವಂತೆ ಕೂತ್ಕೊಂಡ್ರೂ ಕೂಡ ಆ ಭಗವಂತ ಸಕಲ ಅಖಂಡ ಭೂಮಂಡಲಕ್ಕೆ ಅಂತ ಅಷ್ಟೇ ಅಂದ್ರೂ ಮತ್ತೆ ಸಣ್ಣದೇ ಆಯ್ತದು. ಸಕಲ ಬ್ರಹ್ಮಾಂಡದ ಅಧಿಪತಿ ಅವನು ಭಗವಂತ. ಆದ್ದರಿಂದ ಬ್ರಹ್ಮಾಂಡದಲ್ಲಿ ನಾಯಕ ಸ್ಥಾನದಲ್ಲಿರೋರೆಲ್ಲ ಬಂದು ಭಗವಂತನ ಮಹಿಮೆಯನ್ನು ಸ್ತೋತ್ರ ಮಾಡ್ತಾ ತಲೆಬಾಗಿ ಅವನ ಮುಂದೆ ನಿಂತ್ಕೊಂಡಿದ್ರು ಅಂತನ್ನುವಂತಹ ಅದ್ಭುತವಾದ ಭಗವಂತನ ಮಹಿಮೆ ಏನಿದೆ ಅದು ಉತ್ತರಕಾಂಡದಲ್ಲಿ ವರ್ಣಿತವಾದಂತಹದ್ದು. ಅದನ್ನು ಹೇಳ್ತಾರೆ. ಧೀಮಾನಮೇಯತನು ಧಾಮಾರ್ಥ ಮಂಗಲದ ನಾಮಾರಮಾ ಕಮಲಭೂ ಕಾಮಾರಿ ಪನ್ನಗಪ ಕಾಮಾಹಿ ವೈರಿ ಗುರು ಸೋಮಾದಿ ವಂದ್ಯ ಮಹಿಮಾ ಸ್ಥೇಮಾದಿನಾಪಗತ ಸೀಮಾವತಾತ್ ಸಕಲ ಸಾಮಾಜ ರಾವಣ ರಿಪೂ ರಾಮಾಭಿಧೋ ಹರಿರ ಭೌಮಾಕೃತಿ ಪ್ರತನ ಸಾಮಾದಿ ವೇದ ವಿಷಯ. ಧೀಮಾನ್ ಬಹಳ ಬುದ್ಧಿವಂತ, ಸರ್ವಜ್ಞ. ಅಮೇಯ ತನುಧಾಮ, ಅಮೇಯವಾದ ಅಂದರೆ ಅಪರಿಮಿತವಾದ, ತಿಳಿಲಿಕ್ಕೆ ಸಾಧ್ಯವಲ್ಲದಷ್ಟು ಇರುವಂತಹ ತನುಧಾಮ ಅಂದರೆ ಶಾರೀರಿಕ ಕಾಂತಿಯಿಂದ ಕೂಡಿದಂಥವನು. ಆಚಾರ್ಯರು ಹೇಳ್ತಿರ್ತಾರಲ್ಲ, ಅನಂತ ಚಂದ್ರಾಧಿಕ ಕಾಂತಿ ಸನ್ಮುಖ. ಅನಂತ ಚಂದ್ರರದ್ದು ಕಾಂತಿ ಅನ್ನೋದು ಒಗ್ಗೂಡಿದರೆ ಎಷ್ಟಾಗಬೇಕು ಅದನ್ನು ಮೀರಿಸುವ ಕಾಂತಿ ಶ್ರೀರಾಮಚಂದ್ರ ದೇವರದ್ದು ಅಥವಾ ಕೃಷ್ಣನದು. ಯಾವುದೇ ಭಗವಂತನ ರೂಪಗಳಲ್ಲಿ ತಗೊಂಡ್ರೂ ಕೂಡ ಏಕಪ್ರಕಾರವಾದಂತಹ ಅನಂತವಾದಂತಹ ಕಾಂತಿ ಆ ಭಗವಂತನ ಸ್ವರೂಪ. ಹೌದು, ನೀವೆಲ್ಲ ಹೇಳ್ತೀರಾ ಅಂತಹ ರಾಮಚಂದ್ರ ದೇವರನ್ನ ನಮಗೆ ನೋಡ್ಲಿಕ್ಕೆ ಅಂತ ಅವಕಾಶ ಇಲ್ವಲ್ಲ ಇವಾಗ ಅಂತ ಅನ್ಕೋಬೇಡಿ. ಯಾರು ಆರ್ತರಾಗಿರ್ತಾರೆ, ಯಾರು ದುಃಖಿತರಾಗಿರ್ತಾರೆ, ಅವರಿಗೆ ಸದಾ ಮಂಗಲವನ್ನ ಉಂಟು ಮಾಡೋದಕ್ಕೆ ರಾಮದೇವರು ನೋಡಬೇಕು ಅಂತಲ್ಲ ರೀ, ರಾಮದೇವರ ನಾಮ ಒಂದು ಸಾಕು. ರಾಮದೇವರ ನಾಮವನ್ನು ಉಚ್ಚರಿಸಿದರೆ ಆರ್ತರಾದವರು ತಮ್ಮ ಎಲ್ಲ ವಿಧವಾದ ದುಃಖಗಳಿಂದ ಪಾರಾಗ್ತಾರೆ. ಆರ್ತ ಮಂಗಲದ ನಾಮ. ಇಂತಹ ಶ್ರೀರಾಮಚಂದ್ರ ದೇವರನ್ನ, ಅವನ ಮಹಿಮೆಯನ್ನ ಸ್ತೋತ್ರ ಮಾಡುವವರು ಯಾರಪ್ಪ ಅಂತಂದ್ರೆ ಅವ್ರದೇ ಒಂದು ದೊಡ್ಡ ಸಾಲು. ರಮಾ ಗೊತ್ತಿದೆ, ಕಮಲಭೂ ಬ್ರಹ್ಮದೇವರು, ಮತ್ತೆ ಕಾಮಾರಿ ಅಂದ್ರೆ ಕಾಮನ ಶತ್ರು ಯಾರು? ರುದ್ರದೇವರು. ಪನ್ನಗಪ ಅಂದ್ರೆ ನಾಗಗಳ ಅಧಿಪತಿ ಶೇಷದೇವರು. ಆಮೇಲೆ ಕಾಮ
ಕಾಮ. ಅಹಿವೈರಿ ಅಂದರೆ ನಾಗಶತ್ರು ಗರುಡ. ಗುರು ಬೃಹಸ್ಪತ್ಯಾಚಾರ್ಯರು. ಸೋಮ ಅಂದರೆ ಚಂದ್ರ. ಇವರೆಲ್ಲರಿಂದಲೂ ಕೂಡ ವಂದ್ಯವಾದ ಸ್ತುತ್ಯವಾದ ಮಹಿಮೆ ಉಳ್ಳವನು. ಇಂತಹ ಭಗವಂತನಿಗೆ ಸ್ಥೇಮಾದಿನ ಅಪಗತ ಸೀಮಾ. ಸ್ಥೇಮ ಅಂತಂದ್ರೆ ಪಾಲನ, ರಕ್ಷಣಾ, ಸ್ಥಿತಿ ಅಂತ ಅರ್ಥ. ಮೊದಲಾದವುಗಳಿಂದ ಅವನಿಗೆ ಯಾವುದೇ ತರಹದ ಸೀಮಾ ಅಂತನ್ನೋದೇ ಇಲ್ಲ. ಅಂದರೆ ಅನಂತವಾದಂತಹ ಪಾಲನಾ ಕಾರ್ಯವನ್ನು ಭಗವಂತ ಮಾಡುವಂಥವನು. ಸಕಲ ಸಕಲ ಅಲ್ಲ, ಅದು ಸಕಲ ಅಂದ್ರೆ ಎಲ್ಲ ಅಂತ ಆಗ್ಬಿಡುತ್ತೆ. ಇಲ್ಲಿರೋದು ಸಕಲ. ಸಕಲ ಏನು ವ್ಯತ್ಯಾಸಪ್ಪ? ಸಕಲ ಅಂದ್ರೆ ಖಲರು ಅಂದ್ರೆ ದುಷ್ಟರು, ಅವರಿಂದ ಸಹಿತನಾದಂತಹ ಅಂತ ಹೇಳೋದು ಸಕಲ ಇರೋದು. ಸಕಲ ಅಂದ್ರೆ ಎಲ್ಲ ಅಂತ ಅರ್ಥ ಆಗ್ಬಿಡುತ್ತೆ ಅಲ್ವಾ? ಅದಕ್ಕೆ ಒಂದು ಪ್ರಸಿದ್ಧವಾದ ಶ್ಲೋಕ ಇದೆ. ಯದ್ಯಪಿ ಬಹುನಾಧೀಶೇ ತಥಾಪಿ ಪಠಪುತ್ರ ವ್ಯಾಕರಣಂ ಅಂತ ಅಪ್ಪ ಮಗನಿಗೆ ಹೇಳಿದಂತೆ. ನೀ ಜಾಸ್ತಿ ಓದಲ್ಲಪ್ಪ, ನನಗೆ ಗೊತ್ತು, ನಿನ್ನ ಸೋಂಬೇರಿ ಇದೆಯಾ, ಓದಬೇಡ, ನನಗೆ ನಿನ್ನ ಮಗ ಓದಬೇಕು ಅಂತ ಏನಿಲ್ಲ, ಆರಾಮಾಗಿ ಊಟ ಮಾಡ್ಕೊಂಡಿರು. ಆದರೂ ತಥಾಪಿ ಪಠಪುತ್ರ ವ್ಯಾಕರಣಂ ಅಂತ ಯಾವ ಶಬ್ದ ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ ಅನ್ನೋದನ್ನಾರು ಕಲ್ತ್ಕೊಂಡ್ಬಿಡಪ್ಪ ಸಾಕು, ನನಗೆ ಅಷ್ಟಿದ್ರೆ ನಂಗೆ ಸಂತೋಷ ಆಗುತ್ತೆ. ಯಾಕೆ ಅದನ್ನೂ ಸರಿಯಾಗಿ ನೀನು ಓದಲಿಲ್ಲ ಅಂತ ಆಗ್ಬಿಟ್ರೆ ಸಕಲ ಶಕಲೋ ಮಾಭೂತ್ ಅದು ಬರುತ್ತೆ ಅಲ್ಲ, ಸ್ವಜನ ಶ್ವಜನೋ ಮಾಭೂತ್ ಸಕಲಂ ಶಕಲಂ ಸಕೃತ್ ಶಕೃತ್ ಅಂತ. ಅಲ್ಲಿ ಸಕಾರ ಶಕಾರ ಹೇಳಿದ್ದಾರೆ, ವ್ಯತ್ಯಾಸ ಗೊತ್ತಾಗ್ಬೇಕಲ್ಲ. ಇನ್ನು ನಮ್ಮ ಕಡೆಗೆಲ್ಲ ಈ ಬೆಂಗಳೂರು ಕಡೆಗೆ ಆ ದೋಷ ಇಲ್ಲ. ಸಕಾರಕ್ಕೆ ಶಕಾರ, ಶಕಾರಕ್ಕೆ ಸಕಾರ ಹೇಳೋ ದೋಷ ಬೆಂಗಳೂರು ಕಡೆಗಿಲ್ಲ. ಇಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ಸಮಸ್ಯೆ. ನಮ್ಮ ಕಡೆ ಸಕಾರಕ್ಕೆ ಶಕಾರ, ಶಕಾರಕ್ಕೆ ಸಕಾರ ಹೇಳೋದು. ಶಾಲೆ ಇದೆಲ್ಲ ಅದನ್ನು ಶಾಲೆ ಮಾಡಿಬಿಟ್ಟಿದೆ, ಸಾಲಿ ಅಂತಾರೆ. ಶಾಲೆ ಅನ್ನೋದಿಲ್ಲ, ಸಾಲಿ ಅಂತಂತಾರೆ. ಸಾಲಿಗೆ ಹೋಗ್ತೀವಿ, ಸಾಲಿ ಸೂಟ್ ಏನು? ನನ್ನೊಬ್ರು ಕೇಳಿದ್ರು, ಇಲ್ಲಿ ನಮಗೆ ಸಾಲಿನೇ ಗೊತ್ತಿಲ್ಲ ನಮಗೆ, ನಾ ಎದ್ದಿಪ್ಪಿ ಅಲ್ಲಿಯೋನಾದ್ರು ಸಾಲಿ ಇಲ್ಲನೋ ಅಂತ ಕೇಳಿದ್ರು. ನನಗೆ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗಲಿಲ್ಲ ನಮಗೆ. ಆಮೇಲೆ ಅದು ಶಾಲೆ ಅನ್ನೋದಕ್ಕೆ ಸಾಲಿ ಮಾಡಿಬಿಟ್ಟಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಹೀಗೆ ಅದೇನಾಗುತ್ತೆ, ಎಲ್ಲೋ ಕೆಲವು ಶಬ್ದಗಳಲ್ಲಿ ತೊಂದರೆ ಇಲ್ಲ, ಆದರೆ ಸಕಾರಕ್ಕೆ ಶಕಾರ ಮಾಡೋದು, ಶಕಾರಕ್ಕೆ ಸಕಾರ ಮಾಡೋದು ಅನ್ನೋದು ಎಲ್ಲ ಕಡೆ ಕೆಲವೊಂದ್ಸರಿ ಎದೊತ್ತದ ಆಗ್ಬಿಟ್ರೆ, ಸ್ವಜನ ಅಂತ ಹೇಳೋ ಜಾಗದಲ್ಲಿ ಶ್ವಜನ ಮಾಡಿಬಿಟ್ರೆ ತುಂಬ ತಪ್ಪರ್ಥ ಆಗೋಗ್ಬಿಡುತ್ತಲ್ವಾ. ಸಕೃತ್ ಅನ್ನೋದಕ್ಕೆ ಒಂದ್ಸರಿ ಅಂತ ಅರ್ಥ, ಅದನ್ನು ಶಕೃತ್ ಅಂತ ಮಾಡಿಬಿಟ್ರೆ ಶಕೃತ್ ಅನ್ನೋದಕ್ಕೆ ಮಲ ಅಂತ ಅರ್ಥ. ಯಾರೋ ಒಬ್ಬ ಹುಡುಗನ ವರ್ಣನೆ ಮಾಡ್ಬೇಕಾ, ಇವನು ಸಕೃತ್ ಗ್ರಾಹಿ ಅಂತ ಹೇಳ್ಬೇಕಾಗಿರುತ್ತೆ. ಒಂದ್ಸರಿ ಹೇಳ್ಬಿಟ್ರೆ ಕಲ್ತ್ಕೊಂಡ್ಬಿಡ್ತಾನೆ ಅಂತ. ಅದಕ್ಕೆ ಇವನು ಶಕೃತ್ ಗ್ರಾಹಿ ಅಂತ, ಶಕೃತ್ ಅಂತ ತಗೊಳ್ತಾನೆ ಇವನು ಅಂತ ಅರ್ಥ ಆಗ್ಬಿಡುತ್ತೆ, ಉಲ್ಟಾ ಅರ್ಥ ಆಗ್ಬಿಡುತ್ತಾನೆ. ಹಾಗೆ ಸಕಲಂ ಶಕಲಂ ಅಂತ, ಸಕಲ ಅಂದ್ರೆ ಎಲ್ಲವನ್ನು ತಗೊಳ್ಳಿ ಅಂತ ಹೇಳಬೇಕು. ಇದರಲ್ಲಿ ನೀವು ಎಲ್ಲವನ್ನು ತಗೊಳ್ಳಿ ಅಂತ ಹೇಳಕ್ ಹೋಗ್ಬಿಟ್ಟು ಶಕಲ ಅಂದ್ರೆ ಒಂದು ತುಂಡು, ಒಂದು ಯಾವುದೋ ಒಂದು ಸಿಹಿ ಪದಾರ್ಥ ಕೊಟ್ಬಿಟ್ಟು ಇದನ್ನು ಪೂರ್ತಿ ನೀವು ತಗೊಳ್ಳಿ ಅಂತ ಹೇಳೋದಕ್ಕೆ ಇದರಲ್ಲಿ ಶಕಲವನ್ನು ತಗೊಳ್ಳಿ ಅಂತ ಹೇಳಿಬಿಟ್ರೆ ಸಣ್ಣ ತುಂಡು ತಗೊಳ್ಳಿ ಅಂತ ಅರ್ಥ ಆಗುತ್ತೆ. ಹೀಗೆಲ್ಲ ವಿರುದ್ಧ ಅರ್ಥಗಳಾಗುತ್ತೆ. ಸ್ವಲ್ಪ ಉಚ್ಚಾರಣೆಯನ್ನು ಸರಿಯಾಗಿ ಕಲ್ತ್ಕೊಳ್ಳಪ್ಪ ಅಂತ ಮಗನಿಗಪ್ಪ ಹೇಳಿದ್ದು ಅಂತ. ಹಾಗೆ ಇಲ್ಲೇನಾಗಿದೆ ಅಂದರೆ ಅಲ್ಪ ಪ್ರಾಣ ಮಹಾಪ್ರಾಣದ ವ್ಯತ್ಯಾಸ ಆಗ್ಬಿಟ್ರೆ ಅರ್ಥ ಬೇರೆ ಆಗಿ ಹೋಗ್ಬಿಡುತ್ತೆ. ಇಲ್ಲಿ ನೋಡ್ರಿ, ಸಕಲ ಸಾಮಾಜ ರಾವಣ ರಿಪು, ಎಲ್ಲ ಖಲ ಜನರಿಂದ ಕೂಡಿದಂತಹ ರಾವಣನಿಗೆ ಶತ್ರುವಾದಂಥವನು ಯಾರಪ್ಪ ಅಂತಂದ್ರೆ ಶ್ರೀರಾಮಚಂದ್ರ ಅಂತ ಹೇಳಕ್ ಹೊರಟಿದ್ದಾರೆ. ಅಂತಹ ಅಭೌಮಾಕೃತಿ ರಾಮಾಭಿಧ ಹರಿಹಿ. ಅಭೌಮಾಕೃತಿ ಅಂತಂದ್ರೆ ಪ್ರಾಕೃತ ಶರೀರ ರಹಿತನಾದಂತಹ ಅಪ್ರಾಕೃತ ಸ್ವರೂಪಿಯಾದಂತಹ ಶ್ರೀರಾಮಚಂದ್ರ ಅಂತನ್ನೋನು, ಅವನ ಅಪ್ರಾಕೃತ ಅಂತಾದದ್ದಕ್ಕೇನೆ ಪ್ರತನ ಸಾಮಾಧಿ ವೇದ ವಿಷಯ. ಪ್ರತನ ಅಂದರೆ ತುಂಬ ಹಳೆಯದು, ಸುಮ್ಮನೆ ಅನಾದಿ ಅನ್ಬೇಕು, ಅಪೌರುಷ ತಲೆಯಲ್ಲಿ ಹೋಗಲ್ಲ ಜನರಿಗೆ. ಪ್ರತನ ಅಂತಷ್ಟೇ ಅಂದರೆ ಅದಂತೂ ಒಪ್ಕೊಳ್ತಿರಲ್ಲ, ತುಂಬ ಹಳೆಯದು ಅಂತ. ವೇದಗಳು ಎಷ್ಟು ಹಳೆಯದು ನೋಡ್ರಿ, ಅವಾಗಿನಿಂದಲೂ ರಾಮದೇವರನ್ನ ವರ್ಣನೆ ಮಾಡ್ತಾ ಬಂದಿದ್ದಾರೆ. ರಾಮದೇವರ ಹೆಸರು ವೇದದಲ್ಲಿ ಬಂದಿದೆ. ಶ್ರೀಮದ್ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ತೋರಿಸಿದ್ದಾರೆ. ಯಾರನ್ನೂ ಅಸುರರನ್ನು ಬೈಬೇಕಾದ್ರೆ ನಿರಾಮಿಣ ಅಂತ ಬರುತ್ತೆ.
ನಿರಾಮಿಣಃ ಅನ್ನೋದಕ್ಕೇನರ್ಥ ಅಂದರೆ ರಾಮನನ್ನು ಬಿಟ್ಟವರು ಅಂತ ಅರ್ಥ ಅಂತ ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಯಾರು ರಾಮದೇವರನ್ನು ಭಜಿಸೋದಿಲ್ಲ ಅಂತಹ ದುಷ್ಟರು ಅಂತ ಹೇಳೋದಕ್ಕೆ ವೇದದಲ್ಲಿ ರಾಮದೇವರ ಹೆಸರು ಬಂದಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ವೇದಗಳಲ್ಲಿಯೂ ರಾಮದೇವರ ಹೆಸರು ಬಂದಿದೆ. ಅಂತಹ ಪುರಾತನವಾದಂತಹ ಸಾಮಾಧಿ ವೇದಗಳಲ್ಲಿ ಪ್ರತಿಪಾದ್ಯವಾದ ಸ್ವರೂಪ ಶ್ರೀರಾಮಚಂದ್ರ ದೇವರದ್ದು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಧೀಮಾನಮೇಯ ಶುಭಧಾಮ ಧೀಮಾನಮೇಯ ತನುಧಾಮಾರ್ಥ ಮಂಗಲದ ನಾಮಾರಮ ಕಮಲಭೂ ಕಾಮಾರಿ ಪನ್ನಗಪ ಕಾಮಾಹಿ ವೈರಿ ಗುರು ಸೋಮಾದಿ ವಂದ್ಯ ಮಹಿಮಾ ಸ್ಥೇಮಾದಿನಾಪಗತ ಸೀಮಾವತಾತ್ ಅವತಾತ್. ಇಂಥ ರಾಮಚಂದ್ರ ದೇವರು ನಮ್ಮನ್ನು ಅವತಾತ್ ರಕ್ಷಿಸಲಿ ಅನ್ನೋದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಖಲ ಸಾಮಾಜ ರಾವಣ ರಿಪೂ ರಾಮಾಭಿಧೋ ಹರಿರ ಭೌಮಾಕೃತಿ ಪ್ರತನ ಸಾಮಾದಿ ವೇದ ವಿಷಯ. ಇನ್ನು ರಾಮಾವತಾರದ ಬಗ್ಗೆ ಹೇಳೋದಕ್ಕೆ ಒಂದು ಶ್ಲೋಕ ಇದೆ, ಅದನ್ನ ಇವತ್ತು ಮುಗಿಸ್ಬಿಟ್ಟು ಇವತ್ತಿನ ಉಪನ್ಯಾಸ ಮುಗಿಸೋಣ. ದೋಷಾತ್ಮ ಭೂವಶತುರಾಷಾಢ ಅತಿಕ್ರಮಜ ರೋಷಾತ್ಮ ಭರ್ತೃವಚಸಾ ಪಾಷಾಣಭೂತ ಮುನಿ ಯೋಷಾವರಾತ್ಮತನು ವೇಷಾದಿದಾಯಿ ಚರಣಃ ನೈಷಾದ ಯೋಷಿದ ಶುಭೇಶಾ ಕೃದಂಡ ಜನಿ ದೋಷಾಚರಾದಿ ಶುಭದೋ ದೋಷಾಗ್ರ ಜನ್ಮ ಮೃತಿ ಶೋಷಾಪಹೋ ವತು ಸುದೋಷಾಂಘ್ರಿ ಜಾತ ಹನನಾತ್. ಯಾವ್ಯಾವ್ದು ಉಳ್ಕೊಂಡಿತ್ತು ಅಲ್ಲಲ್ಲಿ ದೇವ್ರ ಕಥೆಗಳು ಎಲ್ಲ ರಾಮದೇವ್ರ ಕಥೆಗಳನ್ನು ಒಗ್ಗೂಡಿಸಿ ಇದರಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತೊಂದ್ಸರಿ ಮೊದಲಿಂದ ರಾಮದೇವ್ರ ಕಥೆ ಶುರು ಮಾಡಿದ ಹಾಗೆ. ರಾಮದೇವ್ರ ಕಥೆ ಅಂತ ಶುರು ಆಗೋದೇ ಎಲ್ಲಿಂದ್ರಪ್ಪ? ರಾಮದೇವ್ರ ಅವತಾರ ಆಯಿತು, ರಾಮ ಅಂತ ನಾಮಕರಣ ಮಾಡಿದರು, ಸರಿ, ಅದೇನು ತೊಂದರೆ ಇಲ್ಲ. ಕಥೆ ನಿಜವಾಗ್ಲೂ ಶುರು ಆಗೋದು ಇಲ್ಲಿಂದ ರಾಮದೇವರು. ವಿಶ್ವಾಮಿತ್ರರು ಬಂದು ರಾಮಚಂದ್ರ ದೇವರನ್ನ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಅವರ ಯಾಗವನ್ನು ಸಂರಕ್ಷಣೆ ಮಾಡಿದ ಭಗವಂತ ಮುಂದೆ ಸೀತೆಯನ್ನು ವಿವಾಹ ಮಾಡಿಕೊಳ್ಳೋದಕ್ಕೆ ಜನಕರಾಜನ ಊರಿಗೆ ಹೋದ ಅಂತ ತಾನೇ ಕಥೆ ಬರೋದು. ಅಲ್ಲಿಂದ ಕಥೆ ಶುರು. ಅಲ್ಲಿ ದಾರಿಯಲ್ಲಿ ಹೋಗಬೇಕಾದ್ರೆ ಭಗವಂತ ಮಾಡಿದ್ದು ಅಹಲ್ಯೆಯ ಉದ್ಧಾರ. ರಾಮದೇವರ ಏನು ಅದ್ಭುತವಾದ ಸಾಮರ್ಥ್ಯ ಅಂತಂದರೆ ಯಾವ ಬೇರೆ ರಾಜರಲ್ಲಿ ಇವರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಇಂಥದ್ದು. ಅಲ್ರಿ, ಶತ್ರುಗಳನ್ನು ಸಂಹಾರ ಮಾಡಿದವರು ಅಂತ ಇವರು ನಿಮ್ಗೆ ಕಾಣಿಸ್ಬೋದ್ರಿ. ಈ ತರಹದ ಅನುಗ್ರಹವನ್ನು ಭಗವಂತನಲ್ಲದೆ ಇನ್ಯಾರು ಮಾಡ್ತಾರೆ? ರಾವಣಾದಿ ದುಷ್ಟರ ಸಂಹಾರವನ್ನು ಭಗವಂತನೇ ಮಾಡಬೇಕು, ಆದರೆ ನಿಮಗದು ಬರೀ ಕಾಣೋದು ದುಷ್ಟರ ಸಂಹಾರ ಅಂತ ಕಾಣಿಸ್ಕೊಂಡು ಬಿಡುತ್ತೆ. ಇದು ನೋಡಿ, ಒಬ್ಬ ಪತಿವ್ರತೆಯಾದಂತಹ ಹೆಣ್ಣು ಅಹಲ್ಯೆ ತಮ್ಮ ಗಂಡನ ಶಾಪದಿಂದ ಪಾಷಾಣಭೂತಳಾಗೋಗಿದ್ಲು. ಪಾಷಾಣಭೂತಳಾಗಿದ್ಲು ಅಂದ್ರೆ ಅರ್ಥ ಏನು? ಕಲ್ಲಾಗೋಗಿದ್ಲು. ತುರಾಷಾಟ್ ಅಂದರೆ ಯಾರು ಗೊತ್ತಾ? ಇಂದ್ರ. ಅವು ಇಂದ್ರನಿಗೆ ತುಂಬ ಹೆಸರುಗಳಲ್ಲಿ ಒಂದು ತುರಾಷಾಟ್ ಅಂತಿದೆ. ಅದು ವಾದಿರಾಜರಿಗೆ ಉಪಯೋಗಕ್ಕೆ ಬಿತ್ತದು. ಯಾಕೆಂದರೆ ಇಲ್ಲಿ ದಶಾವತಾರ ಸ್ತುತಿಯಲ್ಲಿ ಇಲ್ಲಿ ಶಕಾರವನ್ನು ಪುನಃ ಪುನಃ ಹಾಕಿ ಮಾಡುವ ಪ್ರಾಸ ಇದೆ. ಇಲ್ಲಿ ದೋಷಾತ್ಮ ಭೂವಶತುರಾಷಾಢ ಅತಿಕ್ರಮಜ ಅಂತ ಹೀಗೆ ಅದು ಶಕಾರ ಬರಬೇಕಲ್ವ, ಅದಕ್ಕನ್ನು ಉಪಯೋಗಿಸಿದ್ರು. ರಾತ್ರಿಯ ಹೊತ್ತಲ್ಲಿ ಕಾಮವಶನಾದ ತುರಾಷಾಟ್ ಇಂದ್ರ ಮಾಡಿದ ಅತಿಕ್ರಮದಿಂದ ಭಾರ್ಯೆಯ ಪಾತಿವ್ರತ್ಯ ಹೊರಟೋಯ್ತು ಅಂತ ಚಿಂತಿಸಿದ ಗೌತಮರ ಶಾಪದಿಂದ ಮುನಿಯೋಷ, ಆ ಮುನಿಗಳ ಹೆಂಡತಿಯಾದಂತಹ ಅಹಲ್ಯೆ ಪಾಷಾಣ ಭೂತಳಾಗ್ಬಿಟ್ಳು. ಅವಳಿಗೆ ಮತ್ತೆ ನಿಜವಾದ ಶರೀರ, ಅವಳ ವೇಷ ಏನಿತ್ತು ಅದನ್ನು ನೀಡಿದಂತಹ ಚರಣ ಅಂದರೆ ಸ್ವರೂಪ, ಅದು ಭಗವಂತ. ಶ್ರೀಮದ್ ಆಚಾರ್ಯರು ಹೇಳ್ತಾರಲ್ಲ, ಅವಳನ್ನ ಭಗವಂತ ಉದ್ಧಾರ ಮಾಡಿದ. ಸ್ವದರ್ಶನಾತ್ ಮಾನುಷತಾಂ ಉಪೇತಾಂ
ಸುಯೋಜಯಾಮಾಸ ಸ ಗೌತಮೇನ. ಅವಳನ್ನ ದಯಾಪೂರ್ಣವಾದ ದೃಷ್ಟಿಯಿಂದ ನೋಡಿ ಭಗವಂತನು ಮತ್ತೆ ಮೊದಲಿನಂತೆ ಅವಳು ಹೆಣ್ಣಾಗುವಂತೆ ಮಾಡಿದ. ಅದು ದೊಡ್ಡದಲ್ಲ ರೀ. ದೊಡ್ಡದಲ್ಲ ಅಂದರೆ ಅಲ್ಲಿಗೆ ನಿಲ್ಲಿಸೋ ಹೋಗಿಲ್ಲ. ಯಾಕೆಂದರೆ ಅವಳು ಹೆಣ್ಣಾಗ್ಬಿಟ್ಲು ರೀ. ಮುಂದೆ ಅವಳು ಗಂಡ ಸ್ವೀಕಾರ ಮಾಡಬೇಕಲ್ಲ. ಇಲ್ಲದೆ ಇದ್ದಿದ್ರೆ ಕಲ್ಲಾಗಿದ್ರೇ ಚೆನ್ನಾಗಿರ್ತಿತ್ತೋ ಏನೋ. ಪಾಪ ಮತ್ತೆ ಹೆಣ್ಣಾದರೆ ಮತ್ತಿನ್ಯಾರಿ ಸಿಕ್ಕಾಕೋತಾಳೋ ಅವಳು ಅನ್ನೋ ಚಿಂತೆ ಇರುತ್ತಲ್ವ. ರಾಮಚಂದ್ರ ದೇವರು ಎಂದೂ ಆ ಥರ ಯಾವುದೇ ಕೆಲಸವನ್ನು ಅರ್ಧಕ್ಕೆ ಬಿಡೋರಲ್ಲ. ಅವರೇನು ಮಾಡಿದರು? ಸ್ವದರ್ಶನಾನ್ ಮಾನುಷತಾಂ ಉಪೇತಾಂ ಸುಯೋಜಯಾಮಾಸ ಸ ಗೌತಮೇನ. ಬರೀ ಯೋಜಯಾಮಾಸ ಅಲ್ಲ, ಸುಯೋಜಯಾಮಾಸ ಸ ಗೌತಮೇನ. ಗೌತಮರ ಜೊತೆಗೆ ಒಳ್ಳೆ ಸಂಬಂಧವನ್ನು ತಂದು ಕೊಟ್ಟರು ಅವಳಿಗೆ. ಅವಳು ನಿರ್ದುಷ್ಟಳಿದ್ದಾಳೆ, ಅವಳನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಮೊದಲಿನಂತೆ ಅವಳು ಸುಖವಾಗಿ ಗಂಡನ ಜೊತೆಗಿರೋ ತರಹ ಮಾಡಿಕೊಟ್ರು ಶ್ರೀರಾಮಚಂದ್ರ ದೇವರು. ಯಾಕೆ ಅಂತ ಹೇಳಬೇಕಾದ್ರೆ ಆಚಾರ್ಯರು ಹೇಳ್ತಾರೆ, ಅವಳು ಅಂಥದ್ದೇನು ಸೇವೆ ಮಾಡಿದ್ಲು? ಇಲ್ಲ, ಇಂದ್ರದೇವರು ಪ್ರಾರ್ಥನೆ ಮಾಡಿದ್ರಂತೆ ಭಗವಂತನ ಹತ್ರ. ಅದೇನೋ ನಾನು ಮಾಡಬೇಕಾದ ಕೆಲಸ ಇತ್ತು, ಆ ಗೌತಮರಲ್ಲಿ ಇರುವಂತಹ ಅಧಿಕವಾದ ಪುಣ್ಯದ ಹ್ರಾಸವಾಗಬೇಕು ಅಂತ. ಆ ನಾನು ಮಾಡಬೇಕಾದ ನನ್ನ ಜವಾಬ್ದಾರಿ ಕೆಲಸದಲ್ಲಿ ಪಾಪ ಬಲಿಪಶುವಾದದ್ದು ಆ ಹೆಣ್ಮಗಳು. ಇಲ್ಲದೆ ಇದ್ರೆ ಅವ್ರು ಗೌತಮರ ಯಾಕೆ ಸುಮ್ಮನೆ ಶಾಪ ಕೊಡ್ತಾರೆ ಇಂದ್ರನಿಗೆ ಅಲ್ವಾ? ಆ ಕಡೆ ಇಂದ್ರನಿಗೂ ಶಾಪ ಕೊಟ್ಟರು, ಈ ಕಡೆಗೆ ಅಹಲ್ಯೆಗೂ ಶಾಪ ಕೊಟ್ಟರು. ಅವ್ರು ಆ ತರಹ ಕೊಟ್ಟಿದ್ರಿಂದಲೇ ಅವರು ತಮ್ಮ ಹೆಚ್ಚಿನ ಪುಣ್ಯವನ್ನು ಕಳ್ಕೊಂಡ್ರು. ಇಲ್ಲದೇ ಇದ್ರೆ ಅವರು ಸುಮ್ಮನೆ ಯಾಕೆ ಅವ್ರು ತಾವು ಸಂಪಾದಿಸಿದ ಪುಣ್ಯ ಕಳ್ಕೊಳ್ತಾರೆ ಹೇಳಿ? ಸರಿ, ಆ ನನ್ನ ಸ್ವಾರ್ಥದಲ್ಲಿ ಪಾಪ ಈ ಹೆಣ್ಮಗಳನ್ನು ನಾನು ಈ ತರಹ ತೊಂದರೆಗೆ ಒಳಪಡಿಸ್ಬಿಟ್ಟೆ. ಅದಕ್ಕೆ ಹೇಗಾದರೂ ಅವಳನ್ನ ಉದ್ಧಾರ ಮಾಡಬೇಕು ಅಂತ ದೇವರ ಹತ್ರ ಕೇಳ್ಕೊಂಡಿದ್ರು ಇಂದ್ರದೇವ್. ಮತ್ತು ಇಂದ್ರದೇವರಿಗೇನೋ ಸಮಸ್ಯೆ ಆಗ್ಬಿಡ್ತು, ದೋಷ ಅಂತ ತಿಳ್ಕೊಬೇಡಿ. ಆಚಾರ್ಯರು ಅದನ್ನು ತಮ್ಮ ಗೀತಾಭಾಷ್ಯದಲ್ಲಿ ವಿಸ್ತಾರವಾಗಿ ತೋರಿಸ್ಕೊಟ್ಟಿದ್ದಾರೆ. ಏನು ಅಂದರೆ ಅಹಲ್ಯೆಯ ಜಾರನಾದ ಅವನು ಅಂತ ವೇದಗಳಲ್ಲಿ ವರ್ಣನೆ ಮಾಡ್ತಾರೆ. ಅಹಲ್ಯಾಯೈ ಜಾರ ಅಂತ ಸಂಬೋಧನ ಇದೆ. ಯಾವಾಗ ಗೊತ್ತಾ ಈ ಸಂಬೋಧನ? ನೀವು ಮಾಡುವ ಯಜ್ಞಗಳಲ್ಲಿ ಇಂದ್ರನನ್ನ ಸೋಮಪಾನಕ್ಕೆ ಬಾ ಅಂತ ಕರಿಬೇಕಾದ್ರೆ ಈ ತರಹ ಸಂಬೋಧನ ಇದೆ. ಒಂದು ಪಕ್ಷ ಅವನಿಗೆ ಅದು ದೋಷ ಅನ್ನೋ ತರಹನೇ ಇದ್ದುಬಿಟ್ಟಿದ್ರೆ ಅವನನ್ನು ಕರಿಬೇಕಾದ್ರೆ ಆ ತರಹ ಸಂಬೋಧಿಸಿದ್ರೆ ಚೆನ್ನಾಗಿರುತ್ತಾ? ನೀವೇ ಹೇಳಿ. ಈಗ ನಮ್ಮದೇನೋ ದೋಷ ಇರುತ್ತೆ, ಅದನ್ನು ಹೇಳಿ ನಮ್ಮನ್ನು ಕರೆದ್ರೆ ನಾವು ಬರ್ತೀವ? ಬರಲ್ಲ ತಾನೆ. ಬರೀ ನಮ್ಮ ದೋಷಗಳನ್ನ ತಿಳ್ಕೊಂಡು ಕೂತ್ತಾನೆ ಬೈಕೊಳ್ತೀವಿ. ಹಾಗಿದ್ದಾಗ ಇಂದ್ರದೇವರು ನಮ್ಮ ಮೇಲೆ ಅನುಗ್ರಹ ಮಾಡಿ ಬಂದು ನಾವು ಕೊಡುವ ಸೋಮರಸವನ್ನು ಪಾನ ಮಾಡಬೇಕು ಅನ್ನೋ ಅಭಿಪ್ರಾಯದಲ್ಲಿ ನಾವು ಕರಿಬೇಕಾದ್ರೆ ಅಹಲ್ಯೈಜಾರ ಅಂತ ಅಹಲ್ಯಾಯೈಜಾರ ಅಂತ ಹೇಳ್ತೀವಿ ಅಂತಂದರೆ ಅದು ಇಂದ್ರನಲ್ಲಿರುವಂತಹ ದೋಷವನ್ನು ಹೇಳುವ ಮಾತಲ್ಲ ಅದು. ಯಾಕೆ ಅಂದರೆ ಅವನು ಅಷ್ಟು ದೊಡ್ಡವನು ಅಂತ. ಅವನಿಗೆ ಅಹಲ್ಯಾಜಾರತ್ವಾದಿಗಳು ಬಂದಿದ್ದರಿಂದ ಅವನಿಗೆ ಒಂದು ಲೋಮ ಹೋದರೆ, ಅಂದರೆ ಮೈ ಮೇಲಿರುವ ಒಂದು ಸಣ್ಣ ಕೂದಲು ಕಳಚ್ಕೊಂಡ್ರೆ ಹೇಗೆ ಒಂದು ಹಾನಿ ಆಗತ್ತಲ್ವ, ಅದನ್ನ ಹಾನಿ ಅನ್ಕೊಂಡಿದ್ದೀರಾ ನೀವು? ಈಗ ತಿಕ್ಕೊಂಡಾಗೆಲ್ಲ ಮೈ ಒರೆಸ್ಕೊಂಡ್ರೆ ಒಂದು 2-3 ಕೂದಲು ಇರುತ್ತೆ ಮೈ ಮೇಲೆ. ಅದನ್ನು ನಾವು ಹಾನಿ ಅಂತಾನೆ ಅನ್ಕೊಂಡಿಲ್ಲ. ಆದರೂ ನೀವು ಅದನ್ನು ಹಾನಿ ಅಂತಾನೆ ಇಟ್ಕೊಳ್ಳಿ. ಅಷ್ಟು ಹಾನಿಯೂ ಇಂದ್ರನಿಗೆ ಆಗಿಲ್ಲ. ಅಷ್ಟು ದೊಡ್ಡವನು ಇಂದ್ರ, ಆಯ್ತಾ? ಅದಕ್ಕೇನೆ ಅವನು ಅಷ್ಟು ದೊಡ್ಡವನು ಅಂತ ಆದದ್ದಕ್ಕೇನೆ ಅವನು ದೇವರ ಹತ್ರ ಕೇಳ್ಕೊಂಡಿದ್ದಕ್ಕೆ ರಾಮಚಂದ್ರ ದೇವರೇನು ಮಾಡಿದ್ದು? ಅವಳನ್ನ ದಾರಿಯಲ್ಲಿ ಹೋಗಬೇಕಾದ್ರೆ ತಾವು ಅನುಗ್ರಹಿಸಿ ಅವಳನ್ನ ಉದ್ಧಾರ ಮಾಡಿ ಮತ್ತೆ ಅವಳ ಗಂಡನ ಜೊತೆಗೆ ಸೇರಿಸಿತ್ತು. ಇಂತಹ ಒಂದು ಅದ್ಭುತವಾದ ಸಾಮರ್ಥ್ಯ. ಯಾರೋ ಒಬ್ರು ಹೇಳಿಬಿಟ್ರು ಅಂತಂದು ಕೂಡಲೇ ನನ್ನ ಹೆಂಡತಿ ಪಾತಿವ್ರತ್ಯ ಭಂಗ ಆಗಿದೆ ಅಂತ ಚಿಂತಿಸಿದ ಗಂಡ ತನ್ನ ಹೆಂಡತಿಯನ್ನು ಸ್ವೀಕಾರ ಮಾಡ್ದ ಅಂತ ಆಗೋಗುತ್ತಾ ಹೇಳಿ? ಇಲ್ವಲ್ಲ. ಗೌತಮರು ಸ್ವೀಕರಿಸಿದ್ರು. ಯಾಕೆ? ರಾಮದೇವರ ಮೇಲೆ ಅದೆಷ್ಟು ಗೌರವ ಇತ್ತು ಅಂತ ಅನ್ನೋದನ್ನು ತಿಳಿದುಕೊಳ್ಳಿ ಋಷಿಗಳಿಗೆ ಅಂತ ಅನ್ನೋದನ್ನು ಇಲ್ಲಿ ತೋರಿಸ್ಕೊಳ್ತಾರೆ. ಇದು ಪೂರ್ವಾರ್ಧದ ಅರ್ಥ. ಉತ್ತರಾರ್ಧದಲ್ಲಿ ಹೇಳ್ತಾರೆ, ಎಂಥೆಂಥವರಿಗೆ ಒಳ್ಳೆಯದನ್ನು ಮಾಡಿದಾನೆ ಭಗವಂತ.
ನಮ್ಮ ದೋಷಗಳನ್ನು ನಾಶ ಮಾಡೋದಿಲ್ವಾ ಹೇಳಿ? ನಮ್ಮಲ್ಲೂ 28 ದೋಷಗಳಿದೆ. ನಮಗೆ ಸಾಮಾನ್ಯವಾಗಿ ಏನು ಅನಿಸ್ಬಿಡುತ್ತೆ, ನಮ್ಮನ್ನೆಲ್ಲ ಏನು ಉದ್ಧಾರ ಮಾಡೋದಿಲ್ಲ ಬಿಡ್ರಿ ದೇವರು. ಯಾರೋ ತುಂಬ ದೊಡ್ಡ ದೊಡ್ಡವರು, ಪುಣ್ಯವಂತರು, ಸಾಧಕರು, ಇಂದ್ರಿಯ ನಿಗ್ರಹಾದಿಗಳನ್ನು ಉಳ್ಳಂಥವ್ರು ಅಂತ ಇರ್ತಾರಲ್ಲ, ಅವರನ್ನು ದೇವರು ಉದ್ಧಾರ ಮಾಡ್ತಾನೆ. ನಮ್ಮನ್ನೆಲ್ಲ ಏನು ಉದ್ಧಾರ ಮಾಡ್ತಾನೆ? ನಮ್ಗೆ ಎಷ್ಟು ರಾಗ ದ್ವೇಷಾದಿಗಳಿದೆ, ಏನೇನೆಲ್ಲ ಪಾಪಗಳನ್ನು ನಾವು ಮಾಡಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ. ಇಲ್ಲ, ಹಾಗೆ ಅನ್ಕೋಬೇಡಿ. ಹನುಮಂತ ದೇವರು ಕಿಂಪುರುಷ ವರ್ಷದಲ್ಲಿ ಹೇಳ್ತಾರೆ ಅಂತ ಹೇಳಿನಲ್ವ ನಾನು ತಮ್ಮ ಭಕ್ತರಿಗೆ. ಅದರಲ್ಲಿ ಇದು ಒಂದು ಮಾತು ಬರುತ್ತೆ, ರಾಮದೇವರನ್ನ ಭಜಿಸೋದಕ್ಕೆ ಅಯ್ಯೋ ನಾವೇನು ಸರಿ ಇಲ್ಲ ಬಿಡ್ರಿ ಅಂತ ಈ ಥರ ಬಿಡಬೇಡಿ. ನೀವು ಸರಿ ಇಲ್ಲ ಅಂತ ಗೊತ್ತು ನನಗೆ ಅಂದ್ರೆ ಅವ್ರು ಹನುಮಂತ ದೇವರು ತುಂಬ ಪಾಪಗಳನ್ನು ಮಾಡಿದ್ದೀರಿ, ಆಯ್ತಾ? ಆದರೆ ರಾಮದೇವರನ್ನ ಭಜಿಸೋದಕ್ಕೂ ಪಾಪ ಮಾಡೋದಕ್ಕೂ ಸಂಬಂಧ ಇಲ್ಲ. ಈಗ ಪಾಪ ಮಾಡಿದ್ರೆ ಆ ಪಾಪಗಳನ್ನು ಪರಿಹರಿಸಿ ಅವನನ್ನು ಉದ್ಧಾರ ಮಾಡ್ತಾರೆ ರಾಮಚಂದ್ರ ದೇವರು. ಸುರೋ ಸುರೋವಾಥ ನರೋಥ ವಾನರಃ ಸರ್ವಾತ್ಮನ ಯಸ್ಸು ಕೃತಜ್ಞ ಮುತ್ತಮಂ ಭಜೇತ ರಾಮಂ ಮನುಜಾಧಿಪಂ ಹರಿಂ ಯ ಉತ್ತರಾನನಯತ್ ಕೋಸಲಾಂದಿವಂ ಅಂತ ಭಾಗವತದಲ್ಲಿ ಬರುವ ಮಾತು. ಇಡೀ ಉತ್ತರ ಕೋಸಲ ದೇಶದ ಜನರನ್ನೆಲ್ಲ ದಿವಮನಯತ್, ಪುನರಾವೃತ್ತಿ ರಹಿತವಾದ ಲೋಕಕ್ಕೆ ಕರ್ಕೊಂಡು ಹೋದ ಅವನು ರಾಮಚಂದ್ರ. ಅದಕ್ಕೇನೆ ನಾನು ಹೇಳೋದೇನು ಅಂದ್ರೆ, ಭಜೇತ ರಾಮಂ ಮನುಜಾಧಿಪಂ ಹರಿಂ. ಒಬ್ಬ ರಾಜನ ರೂಪವನ್ನು ತಾಳಿ ಬಂದ ಈ ಸಾಕ್ಷಾತ್ ನಾರಾಯಣ ರಾಮಚಂದ್ರನನ್ನ ನೀವು ಭಜಿಸಿರಿ. ನಾವೇನ್ ದೇವತೆಗಳೆಲ್ಲ ಬಿಡ್ರಿ ಅನ್ಕೋಬೇಡಿ. ಮನುಷ್ಯರು ಅಂತಾರು ಆಗಿದ್ದೀರಲ್ಲಿ ನೀವು, ಮನುಷ್ಯ ಜನ್ಮ ಬಂದಿದೆಯೋ ಇಲ್ಲೋ? ಮನುಷ್ಯರಿಗಿಂತ ಕಡಿಮೆ ಯಾರಪ್ಪ ಅಂದ್ರೆ ವಾನರ, ಸುರಹ, ಅಸುರ. ಅಸುರರಾದ್ರೂ ತೊಂದರೆ ಇಲ್ಲ, ವಿಭೀಷಣಾದಿಗಳು ಭಗವಂತನನ್ನು ಭಜಿಸಲಿಲ್ಲೇನು? ವಿಭೀಷಣ ಒಬ್ಬನೇ ಇಲ್ಲ, ಅವನ ಜೊತೆ 4 ಜನ ಮಂತ್ರಿಗಳನ್ನು ಕರ್ಕೊಂಡ್ ಬಂದಿದ್ದ ಅವನು. ಅವರನ್ನು ರಾಮದೇವರು ಸೇರಿಸ್ಕೊಂಡ್ರು ತಮ್ಮ ಗುಂಪಿ. ಹೀಗೆ ಸುರಹ, ಅಸುರಹ, ಅಥ ನರಹ, ಅಥ ವಾನರಹ, ಯಾರು ಬೇಕಾರಾಗಬಹುದು. ಸರ್ವಾತ್ಮನ ನೀವು ಅವನನ್ನ ಭಜಿಸಬೇಕಾದ್ದು. ನೀವು ಶುದ್ಧ ಭಾವದಿಂದ ಅವನನ್ನ ಭಜಿಸಿದ್ದೇ ಆದರೆ ಇದನ್ನು ಬೇರೆಯವರು ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ನಾವು ಮಾಡಿದ ಪಾಪಗಳು ಅಂತ ಅನ್ನೋದನ್ನು ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾವು ಇನ್ನೊಬ್ಬರಿಗೆ ಗ್ರಾಹ್ಯರೇ ಆಗೋದಿಲ್ಲ. ಮೊದಲು ಅವ್ರು ನಮ್ಮನ್ನು ಸೇರಿಸ್ಕೋಬೇಕಲ್ಲ. ಆದರೆ ರಾಮದೇವರು ಆ ತರಹದ ದೋಷಗಳನ್ನ ನಾಶ ಮಾಡಿ ನಮ್ಮನ್ನ ಉದ್ಧಾರ ಮಾಡ್ತಾರೆ ಅಂತ ಎಷ್ಟು ದೃಷ್ಟಾಂತಗಳಿದೆ. ಅದನ್ನೇ ಸಾಲ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ನೈಷಾದ ಯೋಷಿದ ಶುಭೇಶ ಕೃದಂಡ ಜನಿ ದೋಷಾಚರಾದಿ ಶುಭದಃ. ಒಬ್ಬಳು ಯಾರಪ್ಪ? ನೈಷಾದ ಯೋಷಿತ್, ನಿಷಾದ ಜಾತಿಯ ಹೆಣ್ಣುಮಗಳು ಶಬರಿ. ಮತ್ತೆ ಅಶುಭೇಶ ಕೃದಂಡಜನಿ, ಅಶುಭವಾದಂತಹದ್ದನ್ನೇ ಅಪೇಕ್ಷೆ ಪಡುವ, ಈ ಮಾಂಸಗಳು ಅದು ತುಂಡುಗಳನ್ನೇ ತಿನ್ಕೊಂಡು ಬದುಕುವಂತಹ ಅಂಡಜನಿ ಅಂದ್ರೆ ಮೊಟ್ಟೆಯಲ್ಲಿ ಹುಟ್ಟಿದ ಪಕ್ಷಿ ಜಟಾಯು. ಕಥೆ ನೋಡಿದೀವಿ, ನಾನು 2 ದಿವಸ ನೋಡಿದೀವಿ. ಆಮೇಲೆ ದೋಷಾಚರ, ರಾತ್ರಿನೇ ಓಡಾಡುವಂತಹವರು ಅಂತ ರಾಕ್ಷಸರ ಗುಂಪಲ್ಲಿ ಸೇರ್ಕೊಂಡವನು ಯಾರಪ್ಪ? ವಿಭೀಷಣ. ಇವರಿಗೆಲ್ಲ ಶುಭದಹ, ಒಳ್ಳೆಯದನ್ನ ಮಾಡಿದಂಥವನು ರಾಮಚಂದ್ರ. ಎಲ್ಲಿ ತನಕ ಅಂದ್ರೆ ಎಷ್ಟೋ ಸಂದರ್ಭದಲ್ಲಿ ಒಂದು ರಾಮಚಂದ್ರ ದೇವರ ಕಥೆ ಇದೆ ಉತ್ತರ ರಾಮ ಚರಿತ್ರದ ಭಾಗದಲ್ಲಿ. ಏನು ಅಂದ್ರೆ, ಒಬ್ಬ ಶೂದ್ರ ತಪಸ್ಸನ್ನ ಮಾಡ್ತಾ ಇದ್ರೆ ರಾಮಚಂದ್ರ ದೇವರು ಹೋಗಿ ಅವನನ್ನ ಸಂಹಾರ ಮಾಡಿದ್ರು ಅಂತ. ಯಾಕೆ ಸಂಹಾರ ಮಾಡಿದ್ರು ಅವನನ್ನ? ಅವನು ಶೂದ್ರನಿದ್ದ, ತಪಸ್ಸು ಮಾಡ್ತಾ ಇದ್ದಾನೆ, ಮಾಡಬಾರದು ಅಂತ ಅವನು ಸಂಹಾರ ಮಾಡಿದ್ರೇನು? ಇಲ್ಲ. ಯಾಕೆಂದ್ರೆ ಶೂದ್ರ ಅಂದ್ರೆ ಅವನು ಚತುರ್ವರ್ಣದಲ್ಲಿ ಒಬ್ಬ, ಅವನಕ್ಕಿಂತಲೂ ಕೆಳಗೆ ಬರುವಂತ ನಿಷಾದ ಜಾತಿಗೆ ಸೇರಿದಂತಹ ಶಬರಿಯನ್ನು ಉದ್ಧಾರ ಮಾಡಿದಾನ ಭಗವಂತ. ಒಬ್ಬ ಶೂದ್ರ ತಪಸ್ಸು ಮಾಡಿದ್ರೆ ಯಾಕ್ರಿ ತಲೆ ಕೆಡಿಸ್ಕೊಳ್ತಾನೆ? ಈಗ ತಾನೇ ಹೇಳಿದ್ನಲ್ಲ, ಉತ್ತರ ನನಯತ್ ಕೋಸಲಾಂದಿವಂ. ಉತ್ತರ ಕೋಸಲ ದೇಶದ ಜನರನ್ನೆಲ್ಲ ಭಗವಂತ ಪುನರಾವೃತ್ತಿ ರಹಿತ ಸ್ಥಾನಕ್ಕೆ ಕರ್ಕೊಂಡು ಹೊರಟೋದಾರಳು. ಶೂದ್ರರಿಲ್ವೇನು? ಶೂದ್ರರು ಯಾಕೆ? ಆಚಾರ್ಯ ಹೇಳ್ತಾರೆ, ಖಗಾಹ ಮೃಗಾಹ ತೃಣಾದಯ ಪಿಪೀಲಿಕಾಶ್ಚ ಗರ್ದಭಾವ. ಯಾರ್ಯಾರಿದ್ದದ್ರಲ್ಲಿ ಅಂತ? ಕತ್ತೆಗಳು ಇದು.
ರಾಮಚಂದ್ರ ದೇವರ ಜೊತೆಗೆ ಹೋಗಿ ಪುನರಾವೃತ್ತಿ ರಹಿತ ಸ್ಥಾನವನ್ನು ತಲುಪಿದವರಲ್ಲಿ ಕತ್ತೆಗಳು ಇದ್ವು, ಇರುವೆಗಳಿದ್ವು. ಆಯ್ತಾ? ಈ ಇರುವೆಗಳು ಕತ್ತೆಗಳಕ್ಕಿಂತ ಕಡಿಮೆ ಏನ್ರಿ ಶೂದ್ರರು ಅಂದ್ರೆ? ಆದ್ದರಿಂದ ಶೂದ್ರನನ್ನ ಅವನು ಸಂಹಾರ ಮಾಡಿದ್ದು ಯಾಕೆ ಅಂದ್ರೆ, ಅವನು ಅಯೋಗ್ಯವಾದ ಕಾಮನೆಯನ್ನ ಇಟ್ಟುಕೊಂಡು ತಪಸ್ಸು ಮಾಡ್ತಾ ಇದ್ದ. ತಪ್ಪು ಅಪೇಕ್ಷೆಯನ್ನ ಇಟ್ಟುಕೊಂಡು ತಪಸ್ಸನ್ನ ಮಾಡಿದರೆ ಶೂದ್ರ ಅಂತಲ್ಲ, ಬ್ರಾಹ್ಮಣ ಅಂತಲ್ಲ, ಅವನು ಯಾವನೇ ಆದ್ರೂ ಅವನನ್ನು ಸಂಹಾರ ಮಾಡಲೇಬೇಕಾದದ್ದು. ಒಬ್ಬ ರಾಜನ ಕರ್ತವ್ಯ ಅದು. ಬಹಳ ವಿಚಾರ ಮಾಡಬೇಕಾಗತ್ತೆ, ಯಾಕಾಯ್ತು ಏನಾಯ್ತು ಅಂತ. ರಾಮಚಂದ್ರ ದೇವರ ಸಾಮ್ರಾಜ್ಯದಲ್ಲಿ ಒಬ್ಬ ಬ್ರಾಹ್ಮಣ ಕುಮಾರ ಸತ್ತು ಹೋಗ್ಬಿಟ್ಟ. ಬ್ರಾಹ್ಮಣ ಕುಮಾರ ಯಾಕೆ ಸತ್ತದ? ಆ ಅಪ್ಪ ಬ್ರಾಹ್ಮಣ ಆತ ಕರ್ಕೊಂಡು ರಾಮದೇವರ ಹತ್ರ ನನ್ನ ಮಗ ಸತ್ತು ಹೋಗ್ಬಿಟ್ಟ ಅಂತ ಬಂದ್ರು. ಹೆಂಗಿದ್ ಸಾಧ್ಯ ಆಯ್ತು ಅಂದ್ರೆ, ರಾಮದೇವ್ ಏನೋ ಒಂದು ನಮ್ಮ ದೇಶದಲ್ಲಿ ಅನ್ಯಾಯ ನಡೀತಾ ಇದೆ ಅಂತ ಆದದ್ದಕ್ಕೇನೆ ಇವನು ಸತ್ತೋಗಿದ್ದಾನೆ. ಸಾಮಾನ್ಯವಾಗಿ ಹಾಕಿ ಸತ್ರೆ ಏನು ಅನ್ಕೊಳ್ತಾರೆ, ಏನೋ ಒಂದು ಪಾಪ ಇದನ್ನು ಸತ್ತೋಗಿದ್ದಾನೆ ಅಂತ ತಲೆಗೆ ಇಡಿಸ್ಕೊಳ್ಳೋದಿಲ್ಲ ಜನ. ರಾಮದೇವರು ಇಲ್ಲ, ಇವನು ಸ್ವಂತ ಪಾಪದಿಂದ ಸಂಹಾರ ಮಾಡಿರೋದಲ್ಲ, ಇದು ಯಾವುದು ಸೈಡ್ ಎಫೆಕ್ಟ್, ಅದು ಅವನು ತಪಸ್ಸು ಮಾಡ್ತಾ ಇದ್ದಾನಲ್ಲ ಅದರ ಅಡ್ಡ ಪರಿಣಾಮ ಇದು. ಅದಕ್ಕೆ ಅಂತ ರಾಮದೇವರು ಒಂದು ಸುತ್ತು ತಿರುಗ್ಕೊಂಬಂದ್ರು. ಆ ತಿರುಗಬೇಕಾದ್ರೆ ಸಿಕ್ಕದವನು ಯಾರಪ್ಪ? ಆ ಶಂಭೂಕ ಅನ್ನುವಂಥ ಅಸುರ. ಅವನನ್ನು ತಲೆ ಕೆಳಗೆ ಕಾಲ ಮೇಲೆ ಮಾಡ್ಕೊಂಡು ತಪಸ್ಸು ಮಾಡ್ತಾ ಇದ್ದ. ಅವನನ್ನು ಖಡ್ಗದಿಂದ ಅವನ ತಲೆ ಕತ್ತರಿಸಿ ಅವನನ್ನು ಸಂಹಾರ ಮಾಡಿ ಈ ಕಡೆಗೆ ಅವನನ್ನು ಯಾರು ವಿಪ್ರಪುತ್ರನನ್ನು ಪುನರುಜ್ಜೀವನ ಮಾಡಿದ ರಾಮಚಂದ್ರ. ಆಚಾರ್ಯರು ಅದಕ್ಕೆ ಹೇಳ್ತಾರೆ, ಅಥ ಶೂದ್ರ ತಪಶ್ಚರ್ಯ ನಿಹತಂ ವಿಪ್ರಪುತ್ರಕಂ ಪುನರುಜ್ಜೀವಯಾಮಾಸ. ಭಗವಂತ ಅವನನ್ನು ಸಂಹಾರ ಮಾಡಿ ಈ ಬ್ರಾಹ್ಮಣ ಪುತ್ರನನ್ನು ಮತ್ತೆ ಬದುಕಿಸಿದ. ಅದನ್ನು ಇಲ್ಲಿ ಹೇಳ್ತಾರೆ, ದೋಷಾಗ್ರ ಜನ್ಮ ಮೃತಿ ಶೋಷಾಪಹ. ದೋಷ ತನ್ನ ಕೈಯಿಂದಲೇ, ಖುದ್ದಾಗಿ ತನ್ನ ಕೈಯಿಂದಲೇ ರಾಮಚಂದ್ರ ದೇವರು ಒಬ್ಬ ಅಗ್ರಜನ್ಮ ಅಂದ್ರೆ ಬ್ರಾಹ್ಮಣ, ಅವನು ಅಂದ್ರೆ ಆ ಬ್ರಾಹ್ಮಣನ ಮಗ ಏನಿದ್ದ ಅವನು ಅಗ್ರಜನ್ಮನೇ ಅಲ್ವಾ, ಬ್ರಾಹ್ಮಣನೇ. ಅವನ ಮರಣದ ಸಮಸ್ಯೆಯನ್ನ ಪರಿಹರಿಸಿದಂಥವರು ರಾಮಚಂದ್ರ ದೇವರು. ಇದು ನೋಡ್ರಿ, ಇವೆಲ್ಲ ಕಥೆಗಳು ನೋಡಿದಾಗ ಏನು ಗೊತ್ತಾಗುತ್ತೆ, ದೋಷದ ಮೂಲ ಎಲ್ಲಿದೆ ಅನ್ನೋದನ್ನ ಯಾರು ತಿಳಿದುಕೊಳ್ತಾರೋ ಅವರು ಆ ದೋಷಕ್ಕೆ ಚಿಕಿತ್ಸೆ ಮಾಡಿ ಅದನ್ನು ಪರಿಹಾರ ಮಾಡಬಲ್ಲರು. ಸಮಸ್ಯೆನೇ ಏನು ಅಂತ ಗೊತ್ತಿಲ್ಲದೆ ಇದ್ರೆ ಪರಿಹಾರ ಏನ್ರಿ ಮಾಡ್ತಾರೆ? ಹಾಗಾಗಿ ರಾಮಚಂದ್ರ ದೇವರು ಅಂತಹ ಉತ್ತಮವಾದಂತಹ ಸ್ವರೂಪ ಉಳ್ಳಂಥವರು. ಅದಕ್ಕೆ ಸುದೋಷಾಂಘ್ರಿ ಜಾತ ಹನನಾಥ್ ಅವತು. ನಮ್ಮಲ್ಲಿ ಇರುವಂತಹ ಎಲ್ಲ ವಿಧವಾದ ದೋಷ ಸಮುದಾಯವನ್ನ ನಾಶ ಮಾಡಲಿ. ಇಲ್ಲಿ ಹೇಳಿರೋದು ಎರಡರ್ಥ ಇದೆ ಇಲ್ಲಿ. ಸುದೋಷಾಂಘ್ರಿ ಜಾತ ಹನನಾಥ್. ಸುದೋಷ ಅಂದ್ರೆ ತುಂಬಾ ದೋಷದಿಂದ ಕೂಡಿದಂತಹ, ಅಂಗ್ರಿಜಾತ ಅಂತಂದ್ರೆ ಒಬ್ಬ ಶೂದ್ರ, ಅವನ ಸಂಹಾರವನ್ನ ಮಾಡಿ ಈ ಮರಣದ ಸಮಸ್ಯೆಯನ್ನ ಪರಿಹಾರ ಮಾಡಿದಂಥವರು ರಾಮಚಂದ್ರ ದೇವರು. ನಮ್ಮಲ್ಲಿರುವ ದೋಷಗಳನ್ನು ಕೂಡ ಪರಿಹಾರ ಮಾಡಿ, ನಾವು ಬ್ರಾಹ್ಮಣರು, ನಾವೇನು ಸತ್ತಿಲ್ಲ ಅನ್ಕೋಬೇಡಿ. ಸಾಯೋದು ಅಂತಂದ್ರೆ ಏನು ಗೊತ್ತಾ, ಅನೇಕ ವಿಧವಾದಂತಹ, ಅದೇನು ಹೇಳ್ತಾರೆ, ನಾವು ಒಂದು ರೀತಿಯಲ್ಲಿ ದಿನಾ ಸಾಯ್ತಾ ಇದ್ದೀವಿ ಅಂತ ಹೇಳ್ತಿರ್ತಾರೆ ನೋಡಿ. ಹಾಗೆ ಜ್ಞಾನ ಮೊದಲಾದವುಗಳ ಹ್ರಾಸ ನಮ್ಮಲ್ಲಿ ಏನಾಗ್ತಾ ಇದೆ, ಅಥವಾ ಕಾಮಕ್ರೋಧಾದಿಗಳಿಗೆ ನಾವೇನು ವಶರಾಗ್ತಾ ಇದ್ದೀವಿ, ಅದೇ ನಮ್ಮ ನಿಜವಾದ ಸಾವು. ಆಯ್ತಾ? ಆ ತರಹದ ಮರಣದ ಸಮಸ್ಯೆಯನ್ನು ನಮಗೆ ಪರಿಹಾರ ಮಾಡಿ ಉಜ್ವಲವಾದಂತಹ ಜ್ಞಾನದಿಂದ ನಮ್ಮನ್ನು ಕೂಡಿದವರನ್ನಾಗಿ ರಾಮಚಂದ್ರ ದೇವರು ಮಾಡಲಿ, ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೋಷಾತ್ಮ ಭೂವಶತುರಾಷಾಢತಿಕ್ರಮಜ ರೋಷಾತ್ಮ ಭತೃವಚಸಾ ಪಾಷಾಣಭೂತ ಮುನಿ ಯೋಷಾವರಾತ್ಮಕನು ವೇಷಾದಿದಾಯಿ ಚರಣಃ ನೈಷಾದ ಯೋಷಿದ ಶುಭೇಶಾ ಕೃದಂಡ ಜನಿ ದೋಷಾಚರಾದಿ ಶುಭದೋ ದೋಷಾಗ್ರ ಜನ್ಮ ಮೃತಿ ಶೋಷಾಪಹೋವತು ಸುದೋಷಾಂಘ್ರಿ ಜಾತ ಹನನಾಥ್. ಇಲ್ಲಿಗೆ ರಾಮದೇವರ ಸ್ತೋತ್ರ ಅಂತನ್ನೋದು
ಸಮಾಪ್ತವಾಗ್ತಾ ಇದೆ. ಮುಂದೆ ಶ್ರೀ ಕೃಷ್ಣ ರೂಪಿಯಾದ ಪರಮಾತ್ಮನ ಕಥೆ ಅದನ್ನು ಸುಮಾರು ಶ್ಲೋಕಗಳಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಅದನ್ನು ಮತ್ತೆ ಯಾವಾಗಲೂ ಶ್ರೀಕಾಂತ್ ಅವ್ರಿಗೆ ಅನುಕೂಲ ಆಗುತ್ತೆ. ಶ್ರೀಕೃಷ್ಣ ಅರ್ಪಣ.